ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಯಃ ಪಠೇ ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ. ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. 2RRR program broadcast in the Kannada language is supported by the Community Broadcasting Foundation of Australia. ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಸಿಡ್ನಿ ಕನ್ನಡ ವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಬಯಸ್ತಾ ಇರೋರು ರಾಜ್ ನಟರಾಜನ್. ಇಂದು ನಾವು ನಿಮಗೆ ಬಹಳ ಸ್ವಾರಸ್ಯಕರವಾದಂಥ ಒಂದು ಕಾರ್ಯಕ್ರಮವನ್ನು ತರ್ತಾ ಇದ್ದೀವಿ. ಅದಕ್ಕೆ ಮುಂಚೆ ನಮ್ಮ ಈ ಕಾರ್ಯಕ್ರಮ ನಿಮಗೆಲ್ಲ ತಿಳಿದಂತೆ ಅಂತರ್ಜಾಲದಲ್ಲೂ ಲಭ್ಯ. ನೀವು 2RRR.org.au ಈ ಕ್ಷೇತ್ರಕ್ಕೆ ಹೋದರೆ, ಅಂತರ್ಜಾಲದ ಕ್ಷೇತ್ರಕ್ಕೆ ಹೋದರೆ, ಅಲ್ಲಿ ನಿಮಗೆ ಲಿಸನ್ ಆನ್ಲೈನ್ ಒಂದು ಲೈನ್ ಕಂಡು ಬರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಮ್ಮ ಕಾರ್ಯಕ್ರಮವನ್ನು ಪ್ರಪಂಚದಾದ್ಯಂತ ಎಲ್ಲಿ ಬೇಕಾದ್ರೂ ಅಂತರ್ಜಾಲದಲ್ಲಿ ಕೇಳುವಂಥ ಒಂದು ಲಭ್ಯ. ಅದು ಅಲ್ಲದೆ ಈಗ ಹಲವಾರು ಆ್ಯಪ್ಸ್ ಬಂದ್ಬಿಟ್ಟಿದೆ. ನಾನು ಬಳಸುವಂಥ ಆ್ಯಪ್ ಅಂದರೆ ಸಿಂಪಲ್ ರೇಡಿಯೋ ಅಂತ. ಅದು ಸಿಂಪಲ್ಲೇನೆ, ಯಾಕೆಂದರೆ ಬಹಳ ಸುಲಭವಾಗಿ ನೀವು ಸಿಂಪಲ್ ರೇಡಿಯೋನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಟ್ಯಾಬ್ಲೆಟು ಅಥವಾ ಮೊಬೈಲು ಯಾವುದೇ ಒಂದು ನಿಮ್ಮ ಅಥವಾ ಲ್ಯಾಪ್ಟಾಪ್ ಆಗಲಿ ಅದರಲ್ಲಿ ನೀವು 2RRR ಸಿಡ್ನಿ ಅಂತ ಹಾಕಿದ್ರೆ ನಮ್ಮ ಕಾರ್ಯಕ್ರಮವನ್ನು ನೀವು ನೇರವಾಗಿ ಕೇಳ್ಬೋದು. ನಿಮ್ಮ ಮನಸ್ಸಿನಲ್ಲಿರೋದನ್ನು ಹಂಚ್ಕೊಳ್ಳಿ. ನಮ್ಮ ಸ್ಟುಡಿಯೋ ನಂಬರ್ ಬರೆದಿಟ್ಕೊಳ್ಳಿ, 9816-2777. ನಿಮ್ಮ ಕೊಡುಗೆ ಮತ್ತು ನಿಮ್ಮ ಪ್ರತಿಕ್ರಿಯೆ, ನಿಮ್ಮ ಟೀಕೆನೂ ಸಹ ನಮಗೆ ಬಹಳನೇ ಅಗತ್ಯ. ಆದ್ದರಿಂದ ಫೋನ್ ಮಾಡಿ ಮಾತಾಡಿ. ಇಂದಿನ ಕಾರ್ಯಕ್ರಮದ ಮೇಲೇ ಮಾತಾಡಬೇಕು ಅಂತಿಲ್ಲ. ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಬೇರೆ ಇನ್ನೇನಾದ್ರು ವಿಷಯವನ್ನು ನಮ್ಮ ಜೊತೆ ಹಂಚ್ಕೋಬೇಕು, ನಮ್ಮ ಶ್ರೋತೃಗಳ ಜೊತೆ ಹಂಚ್ಕೋಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಫೋನ್ ಮಾಡಿ. ನಮ್ಮ ಇಮೇಲ್ ವಿಳಾಸನ ಬರೆದಿಟ್ಕೊಳ್ಳಿ, ಸಿಡ್ನಿ ಕನ್ನಡ ವಾಣಿ ಒಂದೇ ಪದ @gmail.com, ಸಿಡ್ನಿ ಕನ್ನಡ ವಾಣಿ @gmail.com. ಮತ್ತು ನಾವು ಈ ಕಾರ್ಯಕ್ರಮ ಆದ 2-3 ದಿನದಲ್ಲೇ ನಾವು ನಮ್ಮ ಆಡಿಯೋನ ಈ ಕಾರ್ಯಕ್ರಮದ ಆಡಿಯೋನ ಫೇಸ್ಬುಕ್ ಮೇಲೆ ಪೋಸ್ಟ್ ಮಾಡೋದ್ರಿಂದ ನಿಮಗೆ ಮತ್ತೆ ಕೇಳುವಂಥ ಅವಕಾಶ, ಅದು ಅಲ್ಲದೆ ನಿಮಗೆ ಸಮಯವಾದಾಗ ಕೂತು ಕೇಳೋದು ಅಂಥ ಒಂದು ಅವಕಾಶನೂ ಇವತ್ತು ನೀವು ನೇರ ಪ್ರಸಾರ ಕೇಳೋಕ್ಕಾಗದೇ ಇದ್ರಿ. ಇಷ್ಟು ಹೇಳ್ತಾ ಇಂದಿನ ಕಾರ್ಯಕ್ರಮದ ವಿಶೇಷಗಳೇನು ಅಂತ ಕೇಳೋಣ. ಚಿತ್ರರಂಗದಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಸಾಧನೆಯ ಶಿಖರವನ್ನು ಏರಿ ತಮ್ಮ ಪ್ರತಿಭೆಯನ್ನು ತೋರಿಸಿರುವಂಥ ಶ್ರೀ MR ಪ್ರಕಾಶ್ ಅವರನ್ನು ಡೈರೆಕ್ಟರ್ ಪ್ರಕಾಶ್ ಅಂತಲೇ ಕರೀತಾರೆ. ಯಾಕೆ ಅಂತ ನೀವು ಅವರ ಸಂದರ್ಶನದಲ್ಲಿ ಕೇಳಿ. ಅವರೊಂದಿಗೆ ಮಾಡಿದ ಸಂದರ್ಶನವನ್ನು ಇವತ್ತು ಕೇಳೋಣ. ಅದು ಅಲ್ಲದೆ ನಾವು ಯಾವಾಗಲೂ ಈ ತಿಂಗಳಲ್ಲಿ ನಮ್ಮ ಕನ್ನಡದ ಚಿತ್ರರಂಗಕ್ಕೆ ಸಾಧನೆಯನ್ನು ಮಾಡಿರುವಂಥ ಕೆಲವರನ್ನು ನಾವು ಜ್ಞಾಪಿಸ್ಕೋತಾ ಇರ್ತೀವಿ. ಇವತ್ತು ನಾವು ಜ್ಞಾಪಿಸ್ಕೋತಾ ಇರೋದು ವಿಜಯ್ ಪ್ರಕಾಶ್ ಅವರನ್ನ. ತುಂಬ ಸೊಗಸಾದ ಹಾಡುಗಳನ್ನು ಹಾಡಿದ್ದಾರೆ ನಮ್ಮ ವಿಜಯ್ ಪ್ರಕಾಶ್ ಅವರು ಹಿನ್ನೆಲೆ ಗಾಯಕರಾಗಿ ಕನ್ನಡದಲ್ಲಿ. ಅವರ ಹಾಡಿರುವ ಹಲವಾರು ಗೀತೆಗಳನ್ನು ಕೇಳೋಣ. ಅದು ಅಲ್ಲದೆ ಪುಷ್ಪ ದೀಕ್ಷಿತ್ ಅವ್ರ ಮೇಲೆ ಒಂದು ಅಂಕಣವನ್ನು ಕಳಿಸಿದ್ದಾರೆ, ಅದನ್ನು ಕೇಳೋಣ. ಅದು ಅಲ್ಲದೆ ಗಣೇಶ್ ಪ್ರಸಾದ್ ಅವರು ನಿಮಗೆ ಕಿರುಕಥೆಗಳನ್ನು ತರ್ತಾ ಇದ್ದಾರೆ, ಅವರ ಕಿರುಕಥೆಗಳನ್ನು ಕೇಳೋಣ. ಮತ್ತು ಶಶಿಕಾಂತ್ ಅವರಿಂದನೂ ಸಹ ಒಂದು ಚಿನ್ಮಯ ಮಿಷನ್ ಅಂತ ಇಲ್ಲಿ ಸಿಡ್ನಿನಲ್ಲಿರುವಂಥ ಸಂಸ್ಥೆಯ ಬಗ್ಗೆ ಒಂದು ಪ್ರಕಟಣೆ, ಹಾಗೂ ಅವರು ಸಹ ಒಂದು ಕಿರು ಕಥೆಯನ್ನು ಕಳಿಸಿದ್ದಾರೆ. ಇದಿಷ್ಟು ನಮ್ಮ ಇಂದಿನ ಕಾರ್ಯಕ್ರಮದ ವಿಶೇಷ. ಮೊದಲನೇದ ಕೇಳೋಣ, MR ಪ್ರಕಾಶ್, ಡೈರೆಕ್ಟರ್ ಪ್ರಕಾಶ್ ಅವರೊಂದಿಗೆ ಮಾಡಿದ ಈ ಸಂದರ್ಶನವನ್ನು. ಇದು ತಗೊಳ್ಳಿ. ಸಿಡ್ನಿ ಕನ್ನಡ ವಾಣಿಗೆ ಸ್ವಾಗತ. ಈಗ ನಮ್ಮ ಜೊತೆ ಇದ್ದಾರೆ ಶ್ರೀ
MR ಪ್ರಕಾಶ್ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಧನ್ಯವಾದಗಳು ಪ್ರಕಾಶ್ ಸರ್. ತಮಗೂ ಧನ್ಯವಾದಗಳು. ಹಾಗೆ ಸಿಡ್ನಿ ವಾಣಿ ಕೇಳಿವ್ರಿಗೂ ನಮಸ್ಕಾರಗಳು. ಸಿಡ್ನಿ ಕನ್ನಡ ವಾಣಿ ಅಂತೀವಿ ನಾವು, ಸಿಡ್ನಿ ವಾಣಿನೂ ಒಪ್ಕೋತೀವಿ. ನೀವು ಸಿಡ್ನಿಗೆ ಸುಮಾರು ಸಲ ಬಂದಿದ್ದೀರಾ ಅಂತ ಹೇಳಿದ್ರಿ ನೀವೇನೇನೆ. ಹೌದು. ನಮ್ಮ ನಗರ ನೋಡಿದ್ರಿ, ನಮ್ಮ ನಗರದಲ್ಲಿರೋ ಕನ್ನಡಿಗರನ್ನೆಲ್ಲ ಭೇಟಿ ಮಾಡಿದ್ರಿ. ನಿಮಗೇನು ಅನ್ನಿಸ್ತು? ಇಲ್ಲ ಸರ್, ಒಳ್ಳೆ ಜನ, ಒಳ್ಳೆ ಜಾಗ, ಒಳ್ಳೆ ವಾತಾವರಣ, ಎಲ್ಲರೂ ಚೆನ್ನಾಗಿದ್ದಾರೆ. ನಮಗೂ ಇಷ್ಟ ಆಯಿತು. ಅದೇ, ನೀವು ಹೀಗೆ ಬರ್ತಾ ಇರಿ ನಮ್ಮ ಜೊತೆ, ನಮ್ಮ ಸಿಡ್ನಿ ಕನ್ನಡ ವಾಣಿಗೆ ನಿಮ್ಮ ಧ್ವನಿಯನ್ನು ಕೂಡಿಸ್ತಾ ಇರಿ ಮುಂದೇನೂ ಸಹ. ನನ್ನ ಜೊತೆ ಇದ್ದಾರೆ ಮಹೇಶ್ ರಾವ್ ಅವರು. ನಿಮಗೆಲ್ಲ ನಾವೇನು ಪರಿಚಯನೇ ಮಾಡ್ಕೋಬೇಕಾಗಿಲ್ಲ. ಮಹೇಶ್, ಹೇಳಿ. ನಮಸ್ಕಾರ ಪ್ರಕಾಶ್ ಅವರೇ. ನಮಸ್ಕಾರ. ತಾವು ಚಿಂತಾಮಣಿಯಿಂದ ಗಾಂಧಿನಗರಕ್ಕೆ ನಿಮ್ಮ ಪಯಣ, ಅಂದರೆ ನೀವು ಚಿತ್ರರಂಗ ಸೇರೋಕ್ಕಿಂತ ಮುಂಚೆ ಹೇಗೆ ಶುರು ಆಯಿತು ಅದು ಸ್ವಲ್ಪ ಹೇಳ್ತೀರಾ? ನಾನು ಚಿಂತಾಮಣಿ ನೋಡಿದ ನಿಧಾನಕ್ಕೆ, ಯಾಕೆಂದರೆ ಚಿಕ್ಕ ವಯಸ್ಸಲ್ಲೇ ನನಗೆ ತಂದೆ ತಾಯಿ ಇರಲಿಲ್ಲ. ನಮ್ಮ ಸೋದರ ಮಾವ ಮತ್ತು ಸಾರ್ವಜನಿಕ ಹಾಸ್ಟೆಲ್ಗಳಲ್ಲಿ ಓದಿದ್ದು ನಾನು. ಆಮೇಲೆ PUC ಓದುವಾಗ ನನಗೆ ಸ್ವಲ್ಪ ಸಿನಿಮಾದ ಕಡೆ ಗಮನ ಬಂತು. ಅದರಲ್ಲೂ ರಾಜ್ಕುಮಾರ್, ವಿಷ್ಣುವರ್ಧನ್ ಇವ್ರ ಪಿಕ್ಚರ್ಗಳು ನೋಡಿ ತುಂಬ ಆಸಕ್ತಿಯಾಗಿ ನನಗೆ ನಿರ್ದೇಶಕನಾಗಬೇಕು ಅನ್ನೋ ಆಸೆಯಿಂದ ನಾನು ಮದ್ರಾಸಿಗೆ ಹೋದೆ. 1975ರಲ್ಲಿ ಮದ್ರಾಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಮತ್ತು ಸೌತ್ ಇಂಡಿಯನ್ ಫಿಲ್ಮ್ ಡೈರೆಕ್ಟರ್ಸ್ ಅಸೋಸಿಯೇಷನ್ ಅವರು ಕೊಲಾಬ್ರೇಷನಲ್ಲಿ 32 ವೀಕ್ಸು ಸ್ಕ್ರೀನ್ ಪ್ಲೇ ಆ್ಯಂಡ್ ಡೈರೆಕ್ಷನ್ ಬಗ್ಗೆ ಒಂದು ಕೋರ್ಸ್ ಮಾಡಿದ್ರು. ಅದರಲ್ಲಿ ಪಾಸ್ ಮಾಡಿದ್ಮೇಲೆ ಕೆಲಸ ಹುಡುಕೋಬೇಕು. ಆವಾಗ ಸಿಗ್ತಿರ್ಲಿಲ್ಲ, ಎಮರ್ಜೆನ್ಸಿ ಪೀರಿಯಡ್ ಬೇರೆ. ಆವಾಗ ನಮ್ಮ ಸ್ನೇಹಿತ ಒಬ್ಬರಿದ್ದರು, ಸುರೇಂದ್ರ ಅಂತಂತ, ಮಲಯಾಳಂ, ಕೇರಳದವರು. ಅವರೇನು ಮಾಡಿದ್ರು, ಪ್ರಕಾಶ್ ಹೇಗೆ ದುಡ್ಡೆಲ್ಲ ಖರ್ಚಾಗ್ತಾ ಇದೆ, ಒಂದು ಫಿಲಮ್ನಲ್ಲಿ ರಾಜ್ಕುಮಾರ್ ಪಿಕ್ಚರು ಮಯೂರ ಅಂತ 50 ಜನ ಜೂನಿಯರ್ ಆರ್ಟಿಸ್ಟ್ ಬೇಕು, ಹೋಗೋಣ. ಇಲ್ಲಪ್ಪ, ನಾನು ಡೈರೆಕ್ಟರ್ ಆಗಬೇಕು ಅಂದ್ಕೊಂಡಿದ್ದೀನಿ. ನಾನು ನೋಡಿಬಿಟ್ರೆ ಯಾರಾದರೂ ನಮ್ಮ ಫ್ರೆಂಡ್ಸ್ಗಳು ಇದೇನೇ ಅಲ್ಲಿ ಹೋಗಿದ್ದಾನೆ ಅಂತ ಅಂತಾರೆ. ಇಲ್ಲಮ್ಮ, ಡ್ರೆಸ್ ಎಲ್ಲ ಬೇರೆ ಇರುತ್ತೆ, ಒಂದೇ ಡ್ರೆಸ್ಸು, ಹಳೆ ಕಾಲದ್ದು, ಗೊತ್ತೇ ಆಗಲ್ಲ, ಬಾ ಅಂತ ಕರ್ಕೊಂಡು ಹೋದರು. ಆವಾಗ ಒಂದು ಇನ್ಸಿಡೆಂಟ್ ನಡೀತು. ಏನಪ್ಪ ಅಂದರೆ, ಮಯೂರ ಪಿಕ್ಚರ್ ನಾನಿರುವುದೇ ನಿಮಗಾಗಿ ಅಂತ ಹಾಡು. ಆ ಹಾಡಿನಲ್ಲಿ ನಾನು ಭಾಗವಹಿಸಿದ್ದೆ. ಆದರೆ ಇವತ್ತು ನನಗೂ ಗುರ್ತಿಡಿಯೋಕ್ಕಾಗಲ್ಲ ನನ್ನ ಕ್ಯಾರೆಕ್ಟರ್ನ, ಪಾತ್ರನ. ಆದರೆ ಒಂದೇನಪ್ಪ ಅಂದರೆ, ರಾಜ್ಕುಮಾರನ ಮೊದಲೇ ನಾನು ಅಭಿಮಾನಿ. ಜೊತೆಗೆ ಮಧ್ಯಾಹ್ನ ಒಂದು ಲಂಚ್ ಟೈಮ್ನಲ್ಲಿ ಒಬ್ಬ ಲೈಟ್ ಬಾಯಿ ಕೂತಿದ್ದ ಮರದ ಕೆಳಗೆ. ರಾಜ್ಕುಮಾರ್ ಅವರು ಮೇಕಪ್ ರೂಮ್ನಲ್ಲಿ ಊಟ ಮಾಡಿ ಬಂದು ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಬಂದು ಮೇಕಪ್ ಮ್ಯಾನಿಗೆ ಬೆನ್ನಿಗೆ ಹೊಡೆದು ತಮಿಳಲ್ಲಿ ಕೇಳಿದ್ರು, ಏನಾದೊರೆ ಎಪ್ರಿಲಿಂದ ಸಾಪಾಡು ಅಂತ. ಅವನಿಗೆ, ಅನ್ನ ಸಾಪಾಡು ಸ್ವಾಮಿ, 3 ಚಿತ್ರಾನ್ನ ಮೊಸರನ್ನ ಅವಳತ್ತ ಅಂತ. ರಾಜ್ಕುಮಾರ್ಗೆ ಶಾಕ್ ಆಗೋಯ್ತು. ಯಾಕೆಂದರೆ ಇವರು ಅಲ್ಲಿ ಮೇಕಪ್ ರೂಮ್ನಲ್ಲಿ ಸೊಗಸಾದ ನಾನ್ ವೆಜಿಟೇರಿಯನ್ ಊಟ ಮಾಡಿ ಬಂದಿದ್ದರು. ಇವ್ರಿಗೆ ನೋಡಿದ ತಕ್ಷಣ ಮ್ಯಾನೇಜರ್ನ ಕರಿ ಅಂತಂದರು, ಜೋರಾಗಿ ದೊಡ್ಡ ವಾಯ್ಸ್ನಲ್ಲಿ ಕರಿ ಅಂದರು. ಕರೆದು ಬಿಟ್ಟಿದ್ದೆ. ಒಂದು ಮಾತು ಹೇಳಿದ್ರು ಮ್ಯಾನೇಜರ್ಗೆ, ಬುದ್ಧಿಗೆ ಕೆಲಸಕ್ಕೆ ತಕ್ಕಾಗಿ ಸಂಬಳ, ಹೊಟ್ಟೆ ಎಲ್ರಿಗೂ ಒಂದೇ, ಅದರಿಂದ ನಾಳೆಯಿಂದ ಎಲ್ರಿಗೂ ಒಂದೇ ಊಟ ಕೊಡಬೇಕು ಅಂದರು. ಅವತ್ತೇ ಲಾಸ್ಟ್ ಮಾರನೇ ದಿವಸದಿಂದ ಅಡುಗೆ ಭಟ್ಟನ ಕರೆಸಿ ಊಟ ಹಾಕಿದ್ರು. ಈ ಮಾತು ನನಗೆ ಇವತ್ತು ಕೂಡ ಕಿವಿನಲ್ಲಿ ಅವ್ರು ಹೇಳಿದ್ದು ಕೇಳಿಸ್ತಾ ಇದೆ. ಅದಾದಮೇಲೆ ನೆಕ್ಸ್ಟು ನಾವು 2 ದಿನ ಕೆಲಸ ಮಾಡಿದ್ಮೇಲೆ ಒಂದು ಮಲಯಾಳಂ ಪಿಕ್ಚರ್, IV ಶಶಿ ಅಂತ ಡೈರೆಕ್ಟ್ರು, ಅಡೂರ್ ಬಾಸಿ, ಉಷಾ ನಂದಿನಿ, ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರು. ಅಸೋಸಿಯೇಟ್ ಡೈರೆಕ್ಟ್ರು ನನ್ನ ಫ್ರೆಂಡ್ ಸುರೇಂದ್ರ ಅಂತ ಕರ್ಕೊಂಡು ಹೋದ್ವಿ. ಆವಾಗ ಅಲ್ಲಿ 3 ದಿನ ಕೆಲಸ ಮಾಡಿದೆ. ಅಲ್ಲೊಂದು ರೂಲ್ಸ್ ಏನಂದರೆ, ಮಡ್ರಾಸ್ನಲ್ಲಿ ಯೂನಿಯನ್ ಕಾರ್ಡ್ ಇರಬೇಕು. ಅಂದರೆ ಕೆಲಸ ಮಾಡಿದ್ದಕ್ಕೆ ಕಾರ್ಡ್ ಇರಬೇಕು. ಕಾರ್ಡ್ ಕೊಡೋದಕ್ಕೆ ಯಾರ ಹತ್ರನಾರು ಕೆಲಸ ಮಾಡಿರ್ಬೇಕು. ಅಂದರೆ ಮದುವೆ ಆಗದೆ ಹುಚ್ಚಿಬಿಡದೆ ಮದುವೆ ಆಗಲ್ಲ ಅಂತಾರ, ಹಾಕ್ತಾರೆ. ಕೊನೆಗೆ ನಾನು ವಾಹಿನಿ ಸ್ಟುಡಿಯೋಗೆ ಬಂದೆ. ವಿಜಯ ರೆಡ್ಡಿ ಇದ್ದರು, ಮತ್ತು ಸಿದ್ಧಲಿಂಗಯ್ಯ ಇದ್ದರು, ಹೊನ್ನೊಳ್ಳಿ ಕೃಷ್ಣ ಸಿಕ್ಕದ. ಅಪ್ಪ, ಇದಕ್ಕೊಂದು ಸಿಗ್ನೇಚರ್ ಹಾಕಿಸ್ಕೊಡಪ್ಪ ಅಂದೆ. ಹಾಕಿಸ್ಕೊಟ್ರು. ಮೇಲೆ ಕೆಳಗೆ ನೋಡಿದ್ರು ಸಿದ್ಧಲಿಂಗಣ್ಣ. ನೋಡಿಬಿಟ್ಟು, ಏಕೆಂದರೆ ನನ್ನ ಚಿತ್ರದಲ್ಲಿ ಭಾಗ ಮಾಡಿದ್ದಾನೆ ಅಂತ ಹೇಳಿಬಿಟ್ಟೆ ಸೈನ್ ಹಾಕಬೇಕು. ಅದಕ್ಕೆ ಲೆಟ್ರ್ ಕೊಟ್ಟರೆ ನನಗೆ ಯೂನಿಯನ್ ಕಾರ್ಡು, ಆ ಕಾರ್ಡ್ ಇಲ್ಲದೆ ಕೆಲಸ ಮಾಡೋಂಗಿಲ್ಲ. ಕೊಟ್ಟರು. ಆಮೇಲೆ ನೆಕ್ಸ್ಟ್ ಕೊಟ್ಟರು, ಕಾರ್ಡೇನೋ ಕೊಟ್ಟರು, ಕೆಲಸ ಸಿಗಬೇಕಲ್ಲ.
ಕೆಲಸ ಸಿಗದೇ ಇದ್ದಾಗ ಮಡ್ರಾಸ್ನಲ್ಲಿ ಕನ್ನಿಮರ ಸ್ಟೇಟ್ ಪಬ್ಲಿಕ್ ಲೈಬ್ರರಿ ಅಂತಿದೆ. ಆ ಲೈಬ್ರರಿನಲ್ಲಿ ಜುಲೈ 31, 76ನೇ ಇಸ್ವಿ ನೋಡ್ತಾ ಇದ್ದೆ. ತೆಲುಗು ನಟ ಕೃಷ್ಣ ಅವರ ಸಹೋದರ ಹನುಮಂತರಾವ್ ಅವರು ಕನ್ನಡದಲ್ಲಿ ಸೂತ್ರದ ಗೊಂಬೆ ಶ್ರೀನಾಥ್ ತಮಿಳು ಮಂಜುಳ ಹಾಕೊಂಡು ತೆಗಿತಾರೆ ಅಂತ ಬಂತು. ಸರಿ, ನಾನು ಅಲ್ಲಿ ಸ್ವಾಗತ್ ಹೋಟೆಲ್ ಅಂತ ಇದೆ. ಆ ಸ್ವಾಗತ್ ಹೋಟೆಲಲ್ಲಿ ಸಾಮಾನ್ಯಗೆಲ್ಲ ಕನ್ನಡಿಗರೇ ಇರೋದು, ರೈಟ್ರು, ಕ್ಯಾಮ್ರಾಮನ್ನು, ಡೈರೆಕ್ಟರ್ಸು ಎಲ್ಲ ಇರ್ತಾರೆ. ಹೋದೆ, ಸೀದಾ ಉದಯಶಂಕರ್ ಹತ್ರ ಹೋದೆ. ಅವ್ರು ಬರೀತಾಯಿದ್ರು ಅವ್ರ ಸ್ಕ್ರಿಪ್ಟ್. ಸರ್, ನಾನು ಡೈರೆಕ್ಟ್ರ್ ಆಗಬೇಕು ಅಂತ ಬಂದಿದ್ದೀನಿ ಸರ್ ಅಂದೆ. ಅವ್ರಿಗೆ ಬಂದಿದ್ದೀನಿ ಅಂತ ಕೇಳಿಸ್ತೋ ಇಲ್ವೋ? ಡೈರೆಕ್ಟ್ರ್, ಬನ್ನಿ ಕೂತ್ಕೊಳ್ಳಿ, ಹಾಂ ಕಾಫಿ ತೊಗೊಂಬರಯ್ಯ ಅಂದರು. ಸರ್, ನಾನು ಡೈರೆಕ್ಟ್ರ್ ಅಲ್ಲ ಸರ್, ಅಸಿಸ್ಟೆಂಟ್ ಡೈರೆಕ್ಟ್ರ್ ಆಗಬೇಕು ಅಂತ ಬಂದಿದ್ದೀನಿ. ಅಲ್ಲ, ಡೈರೆಕ್ಟ್ರ್ ಆಗಿದ್ದೀನಿ. ಯಾವ ಪಿಕ್ಚರ್ ಇಲ್ಲ ಸರ್, ಡೈರೆಕ್ಟ್ರ್ ಯಾವುದು ಮಾಡಿಲ್ಲ, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರ್ ಆಗಬೇಕು. ಹೌದಾ, ಮೊದಲೇ ಹೇಳಬಾರ್ದೇನ್ರಿ ಅಂದರು. ಅಷ್ಟೊತ್ತಿಗೆ ಕರೆಕ್ಟಾಗಿ ಹನುಮಂತರಾವು, ರಾಜ್ಬಾಬು ಮ್ಯಾನೇಜರು ಬಂದರು. ಸರ್, ನಮಗೊಬ್ಬರು ಅಸಿಸ್ಟೆಂಟ್ ಬೇಕು, ಇಟ್ಕೊಂಬಿಡೋಣ ಪ್ರಕಾಶ್ ಅವ್ರನ್ನ ಅಂದರು. ಸೊ ಹಾಗಾಗಿ ಸೂತ್ರದ ಗೊಂಬೆ ಮೊದಲನೇ ಪಿಕ್ಚರ್ಗೆ ಅಲ್ಲಿ ಡೈಲಾಗ್ ಎಲ್ಲ ಬರೆದಿದ್ದನ್ನು ಕಾಪಿ ಮಾಡಿ ಆಗಸ್ಟ್ 15, 76ನೇ ಇಸ್ವಿನಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಶೂಟಿಂಗ್ ಅಟೆಂಡ್ ಮಾಡಿದ್ವಿ. ಉದಯಶಂಕರ್, ಏನೇ ನಿನ್ನ ಅದೃಷ್ಟ, ಬೆಂಗಳೂರು ಹಾಲಿವುಡ್ MGM ಥರ ಆಗೋಯ್ತು ಚಾಮುಂಡೇಶ್ವರಿ ಸ್ಟುಡಿಯೋ. ಮೊದಲನೇದೇ ಕಲರ್ ಪಿಕ್ಚರು ಇದು, ನಾವೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟಿಂದ ಬಂದವರು, ಚೆನ್ನಾಗಿ ಕೆಲಸ ಮಾಡು ಅಂದರು. ಮಾಡಿದ್ವಿ. ಆಮೇಲೆ ಅಲ್ಲಿ ಅಸೋಸಿಯೇಟ್ ಡೈರೆಕ್ಟ್ರು ಸಹ್ಯಾದ್ರಿ ಅಂತಿದ್ದರು, ಅಸೋಸಿಯೇಟ್ ಡೈರೆಕ್ಟ್ರು. ಅವ್ರೇನು ಮಾಡಿದ್ರು, ನನ್ನ ಟೈಟ್ಲ್ ಕಾರ್ಡಲ್ಲಿ ಹೆಸರೇ ಇಲ್ಲ. ಪಿಕ್ಚರ್ ಕೆಲಸ ಮಾಡಿದ್ದೀನಿ, ಹೆಸರೇ ಇಲ್ಲ. ನನಗೆ ತುಂಬ ಬೇಜಾರಾಗ, ನಾನು ಎಲ್ಲರ ಹತ್ರ ಹೇಳ್ಕೊಂಬಂದೆ ನಾನು ಕೆಲಸ ಮಾಡಿದ್ದೀನಿ ಅಂತ. ನೋಡಿದ್ರು ಟೈಟ್ಲ್ ಕಾರ್ಡಲ್ಲಿ ಹೆಸರೇ ಇಲ್ಲ ಅಂದರು. ಆಮೇಲೆ ರಾಮ್ಬಾಬು ಹತ್ರ ಹೋದೆ, ಅವ್ರ ಮ್ಯಾನೇಜರ್ ಏನು ಸರ್ ಅಂತ. ನನಗೇನಪ್ಪ ಗೊತ್ತು, ಬರೆದು ಕೊಡೋ ನಾವು ತಪ್ಪಾಗ್ಬಿಟ್ಟಿದೆ, ಅನ್ಯಾಯ ಆಗೋಯ್ತು ನಿನಗೆ ಅಂದರು. ಆಮೇಲೆ ಬ್ಯಾಲೆನ್ಸ್ ದುಡ್ಡು ಕೊಡಬೇಕಾಗಿತ್ತು. 1,000 ರೂಪಾಯಿ ಚೆಕ್ ಕೊಟ್ಟರು. ಶಾಂತಿನಗರ್ ಬ್ರಾಂಚಲ್ಲಿ ವಿಜಯ ಬ್ಯಾಂಕ್. ಸರಿ, ವಿಜಯ ಬ್ಯಾಂಕಿಗೆ ಹೋದೆ. ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು, ಕಲೆಯೇ ಜೀವನ ಅಲ್ಲ, ಜೀವನವೇ ಒಂದು ಕಲೆ, ಉಳಿತಾಯ ಅದರ ನೆಲೆ. ವಿಜಯ ಬ್ಯಾಂಕಲ್ಲಿ 2 ಸರಿ ನಿಂತ್ಕೊಂಡು ನೋಡಿದೆ ಮೇಲೆ ಕೆಳಗೆ. ಯಾಕೆ ಅಂದರೆ ಹಿಂದೆ ಪಂಡ್ರಿಬಾಯಿಯವರು ಆಟೋಗ್ರಾಫ್ನಲ್ಲಿ ಕಲೆಯೇ ಜೀವನದ ಬೆಳಕು, ಅಣ್ಣ ಅವರು ಕಲೆಯೇ ಜೀವನ, ಪಂಡ್ರಿಬಾಯಿಯವರು ಕಲೆಯೇ ಜೀವನದ ಬೆಳಕು, ಆಮೇಲೆ PV ಶ್ರೀನಿವಾಸು ಶುಭಾಂಕ್ಷಿಗಳು ಈ ಥರ ಹಾಕಿದ್ರು. ಇದನ್ನು 3 ಸರಿ ಓದಿದ್ಮೇಲೆ ಸರಿ ರಾಜ್ಕುಮಾರ್ ಅವ್ರನ್ನ ಕೇಳಬೇಕು ಅಂತ ಮನಸ್ಸಿನಲ್ಲಿ ಅನಿಸಿತ್ತು. ನಾವಿನ್ನೂ ಕೆಲಸನೇ ಮಾಡಿರಲಿಲ್ಲ ಆವಾಗ. ನೆಕ್ಸ್ಟ್ ಏನು ಮಾಡಿದೆ, ಒಂದು ಸರಿ ಸೂತ್ರದ ಗೊಂಬೆ ಆದಮೇಲೆ ಪಿಕ್ಚರ್ ಆದಮೇಲೆ ಅವ್ರು ದುಡ್ಡು ಕೊಟ್ಟರು ಬಂತೆ. ನೆಕ್ಸ್ಟ್ ಬಲೆ ಹುಡುಗ ಅಂತಂದ್ಬಿಟ್ಟು ಪಿಕ್ಚರ್ ಕೆಲಸ ಮಾಡಿದೆ. ವಿಷ್ಣುವರ್ಧನ್ ಅವ್ರ ಪಿಕ್ಚರು ಬಲೆ ಹುಡುಗ ಅಂತ. ಚೆನ್ನಾಗಿ ವಿಷ್ಣುವರ್ಧನ್ ತುಂಬ ಒಳ್ಳೆಯ ನಟರವರು, ಅವ್ರದ್ದು ಏನಿಲ್ಲ ಮಾಡಿದೆ. ವಿಷ್ಣುವರ್ಧನ್ ಪಿಕ್ಚರ್ ಆದಮೇಲೆ ನೆಕ್ಸ್ಟು 1 ಹೆಣ್ಣು 6 ಕಣ್ಣು ಅಂತ ಒಂದು ಪಿಕ್ಚರ್. ಅದು ಡಿಸ್ಕಷನ್. ಹಿಂದೆಲ್ಲ ಹೇಗೆ ಅಂದರೆ ಪಿಕ್ಚರ್ ಎಲ್ಲ ಫುಲ್ತಿ ಸ್ಕ್ರಿಪ್ಟ್ ರೆಡಿ ಆದಮೇಲೆ ಡೈರೆಕ್ಟ್ರು, ಕ್ಯಾಮ್ರಾಮನ್ನು ಎಲ್ಲರನ್ನೂ ಕೂರಿಸಿ ರೈಟ್ರು ಕತೆ ಹೇಳೋರು, ಪೂರ್ತಿ ಕತೆ. ಹಾಗೆ ಆ 1 ಹೆಣ್ಣು 6 ಕಣ್ಣು ಅಂದಲ್ಲಿ 1 ಹೆಣ್ಣು ಪಟಾಫಟ್ ಜಯಲಕ್ಷ್ಮಿ, 6 ಕಣ್ಣು ಅನಂತ್ನಾಗ್, ಶಂಕರ್ನಾಗ್, ಅಂಬರೀಷ್, 6 ಕಣ್ಣು. ಇದು ಆ ರೀಡಿಂಗ್ ಟೈಮ್ನಲ್ಲಿ MD ಸುಂದರು ಕೂತಿದ್ರು, ಉದಯಶಂಕರು ಕೂತಿದ್ರು. ನಾನು ಹೇಳಿದೆ, ಸರ್, ಈ ತೂಗುದೀಪ ಶ್ರೀನಿವಾಸ್ ಫೈಟು ಎಂಟರ್ ದಿ ಡ್ರ್ಯಾಗನ್ನಲ್ಲಿ ಬ್ರೂಸ್ಲಿ ಮಾಡ್ತಾರಲ್ಲ, ಮಿರರ್ ಶಾಟ್ ಹಾಕಿದ್ರೆ ಹೆಂಗೆ ಅಂತ. ಪಕ್ಕದಲ್ಲಿ ಶ್ರೀನಿವಾಸ ರಾವ್ ಅಂತಿದ್ರು, ವಿ ಮಧುಸೂದನ್ ರಾವ್ ಅವರ ಅಸೋಸಿಯೇಟ್, ಪರ್ಸನಲ್ ಅಸೋಸಿಯೇಟ್. ಇದನ್ನು ಹಾಲಿವುಡ್ ಪಿಕ್ಚರ್ ಏನಿಯಾ, ಸುಮ್ಮನೆ ಸಜೆಷನ್ ಎಲ್ಲ ಕೊಡಬೇಡ ಅಂದರು. ಇದು MD ಪ್ರಕಾಶ್ ರಾವ್ ಕೇಳಿಸ್ಬಿಡ್ತು, ಡೈರೆಕ್ಟ್ರು ಕೇಳಿಸ್ಬಿಡ್ತು ನಾವು ಮಾತಾಡಿದ್ದು. ಆಗ ಡೈರೆಕ್ಟ್ರು, ಪ್ರೊಡ್ಯೂಸರ್ ಓಕೆ ಅಂದ್ರೆ ಮಾಡೋಣ, ಬರೀತೀನಿ ಅಂದರು MD ಸುಂದರು. ಸರಿ, ಬರೆದ್ಬಿಟ್ರು. ಅವರು ಮಧುಸೂದನ್ ರಾವ್ ಎಸ್ ಅಂದರು. ಇವರು ಬರೆದ್ರು. ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ಅವ್ರನ್ನ, ಆ ಪ್ರೊಡ್ಯೂಸರ್ನ ನಾವು ಸ್ಟಾರ್ ಪ್ರೊಡ್ಯೂಸರ್ ಅಂತಲೇ ಕರೆಯೋದು. ಯಾಕೆ ಅಂದರೆ ಅವರು ಡೈರೆಕ್ಟರ್ ಡಿಪಾರ್ಟ್ಮೆಂಟಿಗೆ ಏನು ಕೇಳಿದ್ದು ಇಲ್ಲ ಅಂತಿದ್ದಿಲ್ಲ. ಸಪೋಸ್ ನಾಳೆ ದಿವಸ ಒಂದು ಎಲಿಫೆಂಟ್ ಬೇಕು ಅಂತಂದರೆ ಬೇರೆಯವರಾದ್ರೆ ಪ್ಯಾನಿಕ್ಕಾಗಿ ಗಾಬರಿ ಆಗಿಬಿಡ್ತಾರೆ. ಇವರು ವೈಟ್ ಬೇಕಾ ಬ್ಲ್ಯಾಕ್ ಬೇಕಾ ಅಂತ ಕೇಳೋರು, ಅಂಥ ಪ್ರೊಡ್ಯೂಸರು.
ಆಮೇಲೆ ಇನ್ನೊಂದೇನೆಂದರೆ ಅವ್ರು ಪ್ರಕಾಶ್ ರಾವ್ ಸ್ಪೆಲ್ಲಿಂಗ್ ಏನಪ್ಪ ಅಂದರೆ PRAKCASH ಕ್ಯಾಶ್. ಅವ್ರು ಹೇಳೋರು ಹಂಗೆ, ನಮ್ಮ ಹತ್ರ ಬ್ರೀಫ್ ಕೇಸಲ್ಲಿ ಬರೀದ್ದು ಡಬ್ಬಲ್ ಮಾತ್ರ ಕಾದಯ್ಯ, ಲೈಸೆನ್ಸ್ ಒಂದು, ಬುಲೆಟ್ ಒಂದು, ಹುಷಾರ ಅನ್ನೋದು ಎಲ್ಲರ ಆ ಥರ ಮಾತಾಡೋರು. ಅಂದರೆ ಆವಾಗ ಇದು ಹೇಳಿದ್ನಲ್ಲ, ಇದು ಹೇಳಿದ್ಮೇಲೆ ಅದೊಂದು. ಎರಡನೇದೇನಪ್ಪ ಅಂತಂದರೆ 6 ಜನ ಪ್ರಕಾಶ್ ಇದ್ವಿ ಅಲ್ಲಿ. ಒಂದು ಪ್ರಕಾಶ್ ರಾವ್ ಪ್ರೊಡ್ಯೂಸರು, ಆಮೇಲೆ ಭಾನುಪ್ರಕಾಶ್ ಮ್ಯಾನೇಜರು, ಆಮೇಲೆ ಪ್ರಕಾಶ್ ರಾವ್ KS ಪ್ರಕಾಶ್ ಅಂತ ಒಬ್ಬರು, PS ಪ್ರಕಾಶ್ ಅಂತ ಕ್ಯಾಮ್ರಾಮೆನ್ನು, ಆಮೇಲೆ ಪ್ರೊಡಕ್ಷನ್ ಅಸಿಸ್ಟೆಂಟ್ ಪ್ರಕಾಶ್, ನಾನು ಅಸಿಸ್ಟೆಂಟ್ ಪ್ರಕಾಶ್, ಇನ್ನೊಬ್ಬ ಆರ್ಟ್ ಅಸಿಸ್ಟೆಂಟ್ ಒಬ್ಬ ಪ್ರಕಾಶ್. ಈ ಮಧುಸೂದನ್ ರಾವ್ ಅವರು ಪ್ರಕಾಶ್ ಅಂತಂದರೆ ಸಾರ್ ಅಂತ 4 ಜನ ಬರೋರು. ಅವ್ರಿಗೆ ಬೇಜಾರು ಹತ್ಬಿಟ್ಟು ಕೊನೆಗೆ ಇವನು ಡೈರೆಕ್ಟ್ರ್ ಬರೆಯಲ್ಲಿ ಅನ್ನೋರು, ಅವನಿಗೆ ಕಾಪಿ ಬರೆಯ ಅನ್ನೋರು, ಕ್ಯಾಮ್ರಾ ಬಾ ಅನ್ನೋರು. ಹೀಗಾಗಿ ನನಗೆ ಅಲ್ಲಿ ಡೈರೆಕ್ಟರ್ ಪ್ರಕಾಶ್ ಅನ್ನೋದು ಒಂದು ವರ್ಡ್ ಬಂತು. ಅದು ಒಂದು. ಎರಡನೇದೇನಪ್ಪ ಅಂದರೆ ವಿಕ್ಟ್ರಿ ಮಧುಸೂದನ್ ರಾವ್ ಅಂತಲೇ ಕರೆಯೋದವರು. ಅವ್ರದ್ದು 57ನೇ ಪಿಕ್ಚರ್ ಅದು, 1 ಹೆಣ್ಣು 6 ಕಣ್ಣು. ಅವ್ರು ಮಾಡಿದ್ದೆಲ್ಲ ಸಕ್ಸಸ್ಸು, ಒಂದು 7 ಪಿಕ್ಚರು ಆ್ಯಾವ್ರೇಜು ಫ್ಲಾಪ್ ಆಗಿರ್ಬೋದು. ಅವ್ರೇನು ಮಾಡಿದ್ರು, ಒಂದು ಪಿಕ್ಚರ್, ಒಂದು ಸೀನು, 2 ಸೀನು, ಒಂದು ಫೈಟು, ಒಂದು ಸಾಂಗು ಬ್ಯಾಲೆನ್ಸ್ ಇತ್ತು ಅಷ್ಟೇ. ಮಿಕ್ಕಿದ್ದೆಲ್ಲ ತೆಗೆದುಬಿಟ್ಟಿದ್ರು. ಅಲ್ಲಿ ಒಂದು ಸೀನ್ ಇತ್ತು, ತೂಗುದೀಪ ಶ್ರೀನಿವಾಸ್ ಎಂಟ್ರಿ ಸೀನ್. ನಾನು ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಓದಿದಾಗ ಹೇಳಿದರು, ಯಾವಾಗಲೂ ವಿಲನ್ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಈ ಸೈಡಲ್ಲೇ ಮಾಡಬೇಕು ಅಂತ. ಸೊ ನಾವೇನು ಮಾಡಿದೆ, ಇಟ್ಟಿದ್ರು ಸರ್. ನಾನು ಕ್ಯಾಮ್ರಾಮನ್ ಹತ್ರ ಹೋಗಿ ಹೇಳಿದೆ, SS ಲಾಲ್ ಅಂತ, ಭಕ್ತ ಪ್ರಹ್ಲಾದ ಕ್ಯಾಮ್ರಾಮನ್ ಅವರು, ಅದಕ್ಕೂ ಅವರೇ ಮಾಡಿದ್ದು. ಅವ್ರ ಹತ್ರ ಹೇಳಿದೆ, ಅವರಿದ್ದರು, ಚೆನ್ನಾಗಿದೆ ಕಣಯ್ಯ ಅಂದರು. ಸರಿ ಡೈರೆಕ್ಟರ್ ಹತ್ರ ಹೇಳು ಅಂದರು. ಇಲ್ಲ ಸರ್ ನಾ ಹೇಳಲ್ಲ, ಡೈರೆಕ್ಟರ್ ಹತ್ರ ನೀವು ಹೇಳಿ ಅಂದೆ. ಇವರೇನು ಮಾಡಿದ್ರು, ಸರ್ ಫಸ್ಟು 18 ಲೆನ್ಸಲ್ಲಿ ಏನೋ ಕ್ಲೋಸಲ್ಲಿ ಎಸ್ ಅಂತ ಇಟ್ಕೊಳ್ಳೋಣ, ನೆಕ್ಸ್ಟು ಟ್ರಾಲಿ ಬ್ಯಾಕ್ ಹೋದರೆ ಆವಾಗ ವೈಡ್ ಆ್ಯಂಗಲಲ್ಲಿ ಎಲ್ಲರೂ ಕಾಣ್ತಾರೆ ಸರ್ ಅಂತ. ಮಧುಸೂದನ್ ರಾವ್ ಒಂದು ಸರಿ ಎಸ್ ಚೆನ್ನಾಗಿದೆ ಅಂದರು. ತೆಗೆದಾಯ್ತು. ತೆಗೆದಾದ್ಮೇಲೆ ಸರ್ ಈ ಶಾರ್ಟು ಪ್ರಕಾಶ್ ಹೇಳಿದ್ದು ಸರ್ ಅಂತ. ಓ ಕರೆಕ್ಟ್ ಕಣೆಯ, ನನ್ನ ಡೈರೆಕ್ಟರ್ ಅಂತ ಕರೆದಿದ್ದೆ ಕರೆಕ್ಟ್ ಅಂದರು. ಮೂರನೇದೇನಪ್ಪ ಅಂದರೆ ಇಬ್ರಿಗೂ ಶಾರ್ಟ್ ಟೆಂಪರ್, ಪ್ರೊಡ್ಯೂಸರ್ಗೂ ಡೈರೆಕ್ಟ್ರಿಗೂ ಸ್ವಲ್ಪ. ಪಿಕ್ಚರ್ ಒಂದು ಸಾಂಗು, 2 ಫೈಟು, ಒಂದು 4-5 ಸೀನೇನೋ ಇತ್ತು ಬ್ಯಾಲೆನ್ಸ್ ಅಷ್ಟೇ. ಮಿಕ್ಕಿದ್ದೆಲ್ಲ ಶೂಟಿಂಗ್ ಆಗಿತ್ತು. ಪಿಕ್ಚರ್ ರಶ್ ಮಾಡಿ ನೋಡಿದ್ವಿ ಥಿಯೇಟ್ರಲ್ಲಿ. ನೋಡಿದ್ಮೇಲೆ ಅದು ಎಲ್ರಿಗೂ ಅರ್ಥ ಆಗಲ್ಲ, ಡೈರೆಕ್ಟರ್ಗಳಿಗೆ ಇವ್ರುಗಳಿಗೆ ಇನ್ನೂ ಬ್ಯಾಲೆನ್ಸ್ ಇದೆ, ಇಲ್ಲಿ ಬರುತ್ತೆ ಅನ್ನೋದು ಅರ್ಥ ಆಗುತ್ತೆ. ಅವು ಪ್ರೊಡ್ಯೂಸರು ಪ್ರಕಾಶ್ ರಾವು ಎಲ್ಲರ ಮುಂದೆ ಹೇಳ್ಬಿಟ್ರು, ಏಮಯ್ಯ ಉದಯ್ ಶಂಕರ್ MD ಸುಂದರ್ ರಾಸನದೋಗ್ಬಿಟ್ಟು, ಉದಯ್ ಶಂಕರ್ ಚಪ್ಪನ್ನದೋಗ್ಬಿಟ್ಟು, ನೀವು ತೀಸನದೋಗ್ಬಿಟ್ಟು, ನಾವು 15 lakhs ಸ್ಪೆಂಡ್ ಪರ್ ಸಿಂಗಲ್ ಪ್ರೊಡ್ಯೂಸರ್. ಈಗೆಲ್ಲ ಕೋಟಿ, ಆವಾಗೆಲ್ಲ 15 ಲಕ್ಷನೇ ಜಾಸ್ತಿ ಇತ್ತು. ಪ್ರೊಡ್ಯೂಸರು ಅಂದರು. ಇವ್ರಿಗೆ ಸಿಟ್ಟು ಬಂದ್ಬಿಡ್ತು. ಯಾರಿಗೆ? ಮಧುಸೂದನ್ ರಾವ್ಗೆ. ಅವರು ವಿಕ್ಟ್ರಿ ಮಧುಸೂದನ್ ರಾವ್ ಆಲ್ರೆಡಿ 50-60 ಪಿಕ್ಚರ್ ಕೊಟ್ಟವರು. ಅವರು ಇದ್ದರು, ಸಿನೆಯ ನನ್ನ ಲೆಟ್ರ್ ಎತ್ತಿಸ್ಕೊಂಡ್ರ ಅಂದರು. ಬಂದ ತಕ್ಷಣ ಬಂದ್ಬಿಟ್ರು. ನನಗೆ ಯಾರನ್ನ ಬೇಕಾದ್ರೆ ಇಟ್ಕೊಂಡು ಕೆಲಸ ಮಾಡಿ ರಿಸೈನ್ ಅಂದ್ಬಿಟ್ಟು. ಬಟ್ ಅವ್ರು ದುಡ್ಡೇ ಇಸ್ಕೊಳ್ಳಿಲ್ಲ, ಹೊರಟೋಗ್ಬಿಟ್ರು. ಸರಿ ಲಾಲ್ ಅವರು ಹೇಳಿದ್ರು, ಸರ್ ನಾನು ಸಮಾಧಾನ ಮಾಡಿ ಬೇಡಯ್ಯ, ಎಷ್ಟು ಕೂಗಿರ್ಬೇಕು ಅವ್ರ ಮನುಷ್ಯನಿಗೆ ಅಂತ ಇವರು. ಆ ಮನುಷ್ಯ ನಾನು 50 ಪಿಕ್ಚರ್ ಮಾಡಿ ನಮ್ಗೆ ಹಿಂಗೆ ಅಂತಾರಲ್ಲ ಅಂತ ಅವರು. ಕೊನೆಗೆ ಎಷ್ಟಿದೆ ಅಂತ ನೋಡಿದ್ವಿ. ಉದಯ್ ಶಂಕರ್ ಹತ್ರ ಎಲ್ಲ ಕನ್ಸಲ್ಟ್ ಮಾಡಿದ್ಮೇಲೆ ಲಾಲ್ ಅವ್ರು ಹೇಳಿದ್ರು, ಸರ್ ಪ್ರಕಾಶ್ ಇಟ್ಕೊಂಡು ಮಾಡ್ಬೋದು ಸರ್, ಏನು ತೊಂದರೆ ಇಲ್ಲ ಅಂದರು. ಸರಿ ಆವಾಗ ನಾನು 1, 2, 3 ಅಂತ ಇದೆ ಒಂದು ಪಿಕ್ಚರಲ್ಲಿ ಸಾಂಗ್ ಹಾಡಿದೆ. ಆಗ ಲಾಲ್ ಇಟ್ಟಿದ್ರು ಝೂಮ್ ಬ್ಯಾಕ್ ಮಾಡೋದು. ಒಂದು ಫಸ್ಟು ಅನಂತ್ನಾಗು, ಝೂಮ್ ಬ್ಯಾಕ್ ಮಾಡಿದ್ರೆ ಶಂಕರ್ನಾಗ್ ಬರ್ತಾನೆ, ಪ್ಯಾನ್ ಮಾಡಿದ್ರೆ ಅಂಬರೀಷ್ ಬರ್ತಾರೆ ಇತ್ತು. ನಾನು ಸರ್ ಅದು ಹಿಂಗೆ ಮಾಡೋಣ ಸರ್, ಫಸ್ಟು ಕ್ಲೋಸಲ್ಲಿ ಇವ್ರು ತೊಗೊಂಬೇಡ ಅನಂತ್ನಾಗ್ ತೊಗೊಂಡು ಪ್ಯಾನ್ ಮಾಡಿ ನೆಕ್ಸ್ಟ್ ಈ ಪ್ಯಾನ್ ಮಾಡಿ ಮೋಟ್ರ್ ಬೇಕಲ್ಲಿ ಹೋಗೋಣ ಸರ್ ಅಂತೆ. ಶಂಕರ್ನಾಗ್ ಆ್ಯಸ್ ಅಲ್ಲಿ ಅವ್ರ ಡೈರೆಕ್ಟ್ರ್ ಮೈಂಡು ಎಷ್ಟು ಚೆನ್ನಾಗಿದೆ ಪ್ರಕಾಶ್ ಹೇಳಿದ್ದು ಅಂತ. ಇವತ್ತು ಅದೇ ಇರೋದು. ಮಾಡಿದ್ರು. ಸರಿ ಖುಷಿ ಆಯಿತು. ಆಮೇಲೆ ಪಿಕ್ಚರೆಲ್ಲ ಮುಗಿದ್ಮೇಲೆ ಪ್ರಕಾಶ್ ರಾವ್ ಕರೆದ್ರು. ಪ್ರಕಾಶ್ ನಿನ್ನ ಸಂಬಳ ತಗೋ, ಇದು 250 ರೂಪಾಯಿ ಎಕ್ಸ್ಟ್ರಾ ಕೊಡ್ತೆ, ನೀನು ಸ್ಟಾರ್ಟು ಕೊಟ್ಟು ಹೇಳಿದೆಯಲ್ಲ ಅದಕ್ಕೆ ಅಂದರು. ಅಲ್ಲಿಂದ ನನಗೆ
ಸುಮಾರಾಗಿ ಹೆಚ್ಚು ಕಮ್ಮಿ ಡೈರೆಕ್ಟ್ರು ಅಂತ ಕರೆಯೋಕ್ಕೆ ಪ್ರಕಾಶ್ ಅಂತ ಒಂದು ಸಿಕ್ತು. ನೀವು 23ನೇ ವಯಸ್ಸಿಗೆ ನೀವು ಚಿತ್ರರಂಗ ಕಾಲಿಡ್ತೀರಾ. 33ಕ್ಕಿಂತ ಹೆಚ್ಚು ಚಲನಚಿತ್ರಗಳಲ್ಲಿ ನೀವು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ನೀವು ಕೆಲಸ ಮಾಡಿದ್ದೀರಾ. ಕನ್ನಡ ಚಿತ್ರರಂಗದ ದಿಗ್ಗಜರು ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಅನಂತ್ ನಾಗ್, ಶಂಕರ್ ನಾಗ್ ಅವ್ರ ಜೊತೆನೂ ನೀವು ಕೆಲಸ ಮಾಡಿದ್ದೀರಾ. ಆದರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಶಂಕರ್ ನಾಗ್ ಅವ್ರ ಜೊತೆ ಮಾಡಿದ ಒಂದು ಮುತ್ತಿನ ಕತೆ, ಅದರ ಬಗ್ಗೆ ಹೇಳಿ ಸರ್, ನಿಮ್ಮ ಅನಿಸಿಕೆ. ಒಂದು ಮುತ್ತಿನ ಕತೆ ತುಂಬ ಚೆನ್ನಾಗಿ, ಅದು ಹೇಗೆ ಅಂದರೆ ಕತೆ ಮಾಡಿದ್ದು ಅದನ್ನು ದಿನ ಜನಾರ್ದನ್ ಹೋಟೆಲ್ಗೆ ಹೋಗ್ತಾ ಇದ್ವಿ. ಉದಯ್ ಶಂಕರ್ ಬರೆಯೋರು ಕತೆ, ಉದಯ್ ಶಂಕರ್, ಎಂ ಟಿ ಸುಂದರು ಮತ್ತು ಅರುಂಧತಿ ನಾಗ್, ಶಂಕರ್ ನಾಗ್ ಅವ್ರ ವೈಫು ಬರ್ತಾಯಿದ್ರು. ಎಲ್ಲರೂ ಸೇರಿ ಡಿಸ್ಕೈನ್ ಮಾಡಿದ್ವಿ. ಕೆಲವು ಸಬ್ಜೆಕ್ಟ್ಗಳು ಓಕೆ ಆಗೋದು, ಕೆಲವು ಇಲ್ಲ. ಕೊನೆ ಈ ಒಂದು ಮುತ್ತಿನ ಕತೆ ಯಾವುದೋ ಒಂದು ಇಂಗ್ಲೀಷ್ ಪಿಕ್ಚರ್ದು ಸ್ಪಿರಿಟ್ಟಿಂದ ಬರೆದಿದ್ದು ಮಾಡಿದ್ವಿ. ಆಮೇಲೆ ಶಂಕರ್ ನಾಗು ನಾವು ಒಂದೇ ಹೋಟ್ಲಲ್ಲಿ ಉಳ್ಕೋತಾ ಇದ್ವಿ. ಶಂಕರ್ ನಾಗ್ ಎಲ್ಲ ಹೇಳ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಒಂದು ಸಿಚುವೇಶನ್ ಅಂತಂದರೆ, ಒಂದು ಸೀನಲ್ಲಿ ತುಂಬ ಬೇಕು ಅಂತ ಅನಿಸಿತ್ತು. ಶಂಕರ್ ನಾಗ್ಗೆ 1 ಪೇಜ್ ಬರೆದಿದ್ರು ಉದಯ್ ಶಂಕರ್. 1 ಪೇಜ್ ಬರೆದ್ಮೇಲೆ ಶಂಕರ್ ನಾಗ್ಗೆ ಯಾಕೋ ಜಾಸ್ತಿ ಬೇಕು ಅಂತ ಅನ್ನಿಸ್ತು. ಹೇಳಿದೆ, ಇಲ್ಲ ಸರ್, ಈಗ ಬರೆದಿದ್ದಾರೆ, ಉದಯ್ ಶಂಕರ್ ಬರೆದಿದ್ದಾರೆ, ಅಣ್ಣ ಕೇಳಿದ್ದಾರೆ, ನಾನೇನು ಮಾಡೋಕ್ಕಾಗಲ್ಲ ಸರ್ ಅಂತೆ. ಆಗ ರಮೇಶ್ ಭಟ್ ಹತ್ರ 2.5 ಪೇಜ್ ಏನೋ ಬರ್ಸಿದ್ಮೇಲೆ ಪ್ರಕಾಶ್ ಪರ್ಫೆಕ್ಟಾಗಿ ಹೇಳ್ಕೊಟ್ಬಿಡಪ್ಪ ಅಂದರು. ಆಮೇಲೆ ಇನ್ನೊಂದು ಅಣ್ಣ ಅವರು ಏನಪ್ಪ ಅಂದರೆ, ಒಂದು ಈ ಪ್ಯಾರಾಗ್ರಾಫ್ವರೆಗೂ ಹೇಳ್ಕೊಡ್ಬೇಕಾದ್ದಿಲ್ಲ, 1 ಸರಿ 2 ಸರಿ ನೋಡಿದ್ರೆ ಹೇಳ್ಬಿಡ್ತಾರೆ. 2-3 ಪೇಜ್ ಇದ್ದರೆ ತಪ್ಪಾರ್ದು. ಆಮೇಲೆ ಅಣ್ಣ ಮಾತಾಡೋದನ್ನ ಎಲ್ಲರೂ ನೋಡ್ತಾ ಇರ್ತಾರೆ. ಅದರಿಂದ ರೂಮ್ನಲ್ಲಿ ಹೋಗಿ ಹೇಳ್ತೀವಿ, ಅದೇನು ನೀವೊಂದ್ಸರಿ ಓದು ಅಂತಾರೆ, ಇನ್ನೊಂದ್ಸರಿ ಓದು ಅಂತಾರೆ, ಇನ್ನೊಂದ್ಸರಿ ಓದು ಅಂತಾರೆ. ಪ್ರಕಾಶ್, ನಾನು ಹೇಳ್ತೀನಿ, ಎಲ್ಲಿ ತಪ್ಪಾಗಿದೆ ಅಂಡರ್ಲೈನ್ ಮಾಡ್ಕೊಳ್ಳಿ, ಆಮೇಲೆ ನನಗೆ ಹೇಳಿ. ಮಧ್ಯದಲ್ಲಿ ಏನು ಅದರಿಂದ ಹೋಗಲಿಲ್ಲ. ನಾನೇ 3-4 ಸೀರಿಯಲ್ ಪ್ರೊಡ್ಯೂಸ್ ಮಾಡಿದ್ದೆ. ಆಮೇಲೆ ಒಂದು 25 ಡಾಕ್ಯುಮೆಂಟ್ರಿ ಮಾಡಿದ್ದೀನಿ. ಅದರಲ್ಲಿ ಒಂದು ಈ ಅಮೆರಿಕದ ಕನ್ನಡ ಸಂಘದಕ್ಕೆ ಶಾರದಾ ವಿಲಾಸ್ ಕಾಲೇಜ್ ಬಗ್ಗೆ ಒಂದು ಇಂಗ್ಲೀಷ್ ಮಾಡೋದು ಕಳಿಸಿದೆ. ಹೌದು, ಚೆನ್ನಾಗಿದೆ ಅಂತ ಹೇಳಿದ್ರು, ದುಡ್ಡು ಏನೋ ಬಂತು ಅಂತ ನಾನು ಹೇಳಿದ್ರು. ಹಾಗೆ ಆಮೇಲೆ ಇನ್ನೇ ಸುಮಾರು ಮಾಡಿದ್ದೀನಿ ನಾನು. ವಿಧಾನಸೌಧದಲ್ಲಿ ಇದೆಯಲ್ಲ, ಕೆಂಗಲ್ ಹನುಮಂತಯ್ಯ ಮತ್ತು ದೇವರಾಜ ಅರಸು ಡಾಕ್ಯುಮೆಂಟ್ರಿ ಮಾಡಿದ್ದೀನಿ. ಸಾಹಿತ್ಯ ಪರಿಷತ್ತದ ಡಾಕ್ಯುಮೆಂಟ್ರಿ ಮಾಡಿದ್ದೀನಿ. ಆಮೇಲೆ ಇಸ್ಕಾನ್ ಟೆಂಪಲ್ ಡಾಕ್ಯುಮೆಂಟ್ರಿ, ರಾಯಗುಡ್ಡ ಆಂಜನೇಯ ದೇವಸ್ಥಾನದ ಬಗ್ಗೆ ಟೆಂಪಲ್ಲು, ಆಮೇಲೆ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯ, ಆಮೇಲೆ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ದು ಸುಮಾರು ಡಾಕ್ಯುಮೆಂಟ್ರೀಸ್ ಮಾಡಿದ್ದೀನಿ. ಆಮೇಲೆ ನೀವು ಮಕ್ಕಳ ಮದುವೆ ಶಾರ್ಟ್ ಸ್ಟೋರಿ, ಅದು ಫಿಲಮ್, ಅದು ನಿಮ್ಮದೇ ಇದು ಚಲನಚಿತ್ರ. ಯುನಿಸೆಫ್ ಅಲ್ಲಿ 2ನೇ ಬಹುಮಾನ ಅದು ಒಂದು ದೂರದರ್ಶನಲ್ಲಿ ಹೇಳಿದ್ರು, ಪ್ರಸಾರ ಭಾರತಿನಲ್ಲಿ ನೋಡಪ್ಪ, ಈಗ ಆಲ್ರೆಡಿ ಇದೆ ಶಾರ್ಟ್ ಫಿಲ್ಮ್, 15 ನಿಮಿಷ ಇರಬೇಕಷ್ಟೇ. ಇದು ಮಾಡಿ ಕತೆ, ನಾನೇ ಕತೆ ಬರೋ ಒಂದು ಮಾಡಿದೆ. ಯಾಕೆ ಮಾಡಿದೆ ಅಂದರೆ, ಈ ಮನಮೆಚ್ಚಿದ ಹುಡುಗಿ ಅಂತ ಈ ನಮ್ಮ ಶಿವರಾಜ್ ಕುಮಾರ್ ಪಿಕ್ಚರ್ ಇದೆ, ಅದರಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಅದರಲ್ಲಿ ಒಂದು ಅರಿಶಿನ ಕುಂಕುಮ ಹಿಡ್ಕೊಳಕ್ಕೆ ಒಂದು ಹುಡುಗಿ ಬೇಕಾಗಿತ್ತು. ಒಂದು ಮದುವೆ ಸೀನು, ಎಲ್ಲ ದೊಡ್ಡವರು ಇದ್ದಾರೆ, ಹುಡುಗಿ ತಂಗಿ ಪಾತ್ರ ಆಗಬೇಕು. ತಂಗಿ ಪಾತ್ರ ಅಂದಮೇಲೆ ಒಂದು ಹುಡುಗಿ ಬೇಕು ಅಂತ ಹುಡುಕ್ತೆ. ಅಲ್ಲಿ ಮರದ ಕೆಳಗಳು ಮಾವಿನಕಾಯಿ ಮಾರ್ತಾ ಇದ್ಲು ಹುಡುಗಿ. ಅವ್ಳಿಗೆ ಹೇಳಿದೆ, ಅಮ್ಮ ನೀನು 500 ರೂಪಾಯಿ ಕೊಡ್ತೀವಿ, ನೀನು ಬಾ, ನೀನು ಮನೇಲಿ ಇಟ್ಬಿಟ್ಟು ಬಾ. ನಾನಿಂದ ಪಕ್ಕದಲ್ಲಿ ಇದ್ದಲ್ಲಿ ಹೆಂಗಸು, ಯಾತಕ್ಕೆ ಅವಳನ್ನ ಕರ್ಕೊಂಡು ಹೋಗ್ತೀರಿ, ಗಂಡ ಹೋಗ್ಬಿಟ್ಟಿದ್ದಾನೆ, ಅರಿಶಿನ ಕುಂಕುಮ ಮುಟ್ಟೋಂಗಿಲ್ಲ ಅಂದ್ಬಿಟ್ರು. ಅಯ್ಯೋ, ನನಗೆ ಮನಸ್ಸಿಗೆ ಬೇಜಾರಾಗುತ್ತೆ. ಇಷ್ಟು ಚಿಕ್ಕ ಹುಡುಗಿ, ಪಾಪ ಏನೋ ಮದುವೆ ಮಾಡಿದೆ, ಅದು ಒಂದು ಮನಸ್ಸಿಗೆ ಒಂದು ಬೇಜಾರಾಗಿತ್ತು. ಅದ್ರ ಬಗ್ಗೆ ನಾನೇನು ಮಾಡಿದೆ, ಒಂದು ಡ್ರಾಫ್ಟ್ ಮಾಡಿ ಬರೆದೆ. ಆಮೇಲೆ ಅದಕ್ಕೆ ಆರ್ ಟಿ ರಮ, ಶಿವರಾಮ್ ಇವರೆಲ್ಲ ಆ್ಯಕ್ಟ್ ಮಾಡಿದ್ರು. ಡೈಮಂಡ್ ರಾಮಲಿಂಗಯ್ಯ ಅಂತ ಹುಡುಗ ಒಬ್ಬ ಎಲ್ಲ ಮಾಡಿದ್ರು. ಆಮೇಲೆ ಅದನ್ನು ಹೈದ್ರಾಬಾದಿಗೆ ಕಳಿಸಿದಾಗ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ಬನ್ನಿ ಹಾಗೆ ಅಂತ. ಅದು 102 ಜನ ಕಾಂಪಿಟೇಟರ್ಸ್ ಇದ್ದರು. ಅದರಲ್ಲಿ 2ನೇ ಬಹುಮಾನ ಬಂತು. ಆಮೇಲೆ ಇದು ಧಾರಾವಾಹಿಗಳಲ್ಲಿ ನಿಮ್ಮದು ಮೀಟಿಂಗು ಈಟಿಂಗು? ಹೌದು, ಅದು ಡ್ರಾಮಾ. ಅದು
ಧಾರಾವಾಹಿ ಅಲ್ಲ, ಅದು ಡ್ರಾಮಾ. ಅದೇ ಹೇಳಿದ್ನಲ್ಲ, ಸುಮಾರು ಡ್ರಾಮಾ ಮೀಟಿಂಗೋ ಬಂದು ಇದು ನಮ್ಮ ಒಂದು ಮಹಿಳಾ ಮಂಡಳಿನವ್ರು ಕೇಳಿದ್ರು, ಎಲ್ಲರೂ ಮಹಿಳೆ ಇರಬೇಕು, ದೂರದರ್ಶನ ಬನ್ನಿ ಅಂತ. ಅದಕ್ಕೋಸ್ಕರ ನಾವು ಮಹಿಳಾ ಮಂಡಳಿಗೆ ಮಾಡಿಕೊಟ್ಟಿದ್ದೆ, ಅದು ಮಾಡಿಕೊಟ್ಟಿದ್ದೆ. ಆಮೇಲೆ ಇನ್ನೊಂದು ಸೀತು ಮದುವೆ ಮಾಡಿದೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಾಟಕ ಬಾಡಿಗೆ ಮನೆ .com ಅಂತ ಒಂದು ಬರೆದಿದ್ದೆ ನಾನು. ಅದು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಸ್ಟೇಷನಲ್ಲಿ ಬಾನುಲಿ ಪ್ರಸಾರ ಆಯ್ತು ಅದು. ಆಮೇಲೆ ಇನ್ನೂ ಒಂದೆರಡು ಮೂರು ಡ್ರಾಮಾಗಳು ಬರೆದಿದ್ದೆ. ಆಮೇಲೆ ಅದನ್ನು ಆಕಾಶವಾಣಿನವರೇ ಡೈರೆಕ್ಟರ್ ಇದ್ದವರು ಇದನ್ನು ಪುಸ್ತಕ ಮಾಡ್ತೀನಿ ಅಂಥೇಳಿ ಅದನ್ನು 2 ಬುಕ್ ಮಾಡಿದ್ರು. ಪುಸ್ತಕ. ಆಮೇಲೆ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್, ಯಾರ್ಯಾರಿದ್ದಾರೆ? ಕುಟುಂಬದ ಬಗ್ಗೆ ಅಂದರೆ ನಾನು, ನನ್ನ ವೈಫು ಲಲಿತಾ ಅಂತ, ನನ್ನ ಮಗ ಅರವಿಂದ ಅಂತ, ಮಗಳು ಲಕ್ಷ್ಮಿ ಅಂತ. ಅವಳು MSc ಓದಿ ಬೆಂಗಳೂರಿನಲ್ಲೇ ಇದ್ದಾಳೆ. ಅಳಿಯ TCS ಅಲ್ಲಿದ್ದಾನೆ, ಅವನೀಗ ಕೆನಡಾದಲ್ಲಿದ್ದಾನೆ, ಇವನು ಆಸ್ಟ್ರೇಲಿಯಾದಲ್ಲಿದ್ದಾನೆ. ಮನೇಲಿ ನಾವು ಬೆಂಗಳೂರಿನಲ್ಲಿ ಇದ್ದೆ. ಟೂರ್ ಮಾಡ್ತೀವಿ. ಅವನು ಬರ್ತಾನೆ, ನಾವು ಬರ್ತೀವಿ, ಅವಳು ಬರ್ತಾಳೆ, ಇಷ್ಟು ಹೀಗಿದೆ. ಆಮೇಲೆ ನಿಮ್ಮ ಮುಂದಿನ ಯೋಜನೆಗಳು? ಮುಂದಿನ ಯೋಜನೆ ಏನಿಲ್ಲ, ಬಟ್ ನಾನು ಒಂದು ರಾಜ್ಕುಮಾರ್ ಬಗ್ಗೆ ಒಂದು ಹೇಳಬೇಕು. ಯಾಕೆ ಅಂತಂದರೆ ನಾನು ಅತೀವಾಗಿ ಇಷ್ಟಪಡೋ ವ್ಯಕ್ತಿ. ಯಾಕೆ ಅಂತಂದರೆ ಒಂದ್ಸರಿ ರಾಜ್ಕುಮಾರನ್ನು ಕೇಳಿದೆ, ಸರ್ ಎಲ್ಲರೂ ನಮಸ್ಕಾರ ಮಾಡ್ತಾರಲ್ಲ, ಏನಂತ ಆಶೀರ್ವಾದ ಮಾಡ್ತೀವಿ ಸರ್ ಅಂತ. ತುಂಬ ಜನ ನಮಸ್ಕಾರ ಮಾಡೋರು ಸ್ಟುಡಿಯೋದಲ್ಲಿ, ಅಲ್ಲೆಲ್ಲ. ನಾನು ಕೇಳಿದೆ, ಅಣ್ಣ ಎಲ್ಲರೂ ನಮ್ದು ಏನಂತ ಆಶೀರ್ವಾದ ಮಾಡ್ತೀರಣ್ಣ ಅಂತ. ಅವ್ರು ಎಂಥ ಮಾತು ಹೇಳಿದ್ರು ಅಂದರೆ, ಆಶೀರ್ವಾದ ಮಾಡೋಕ್ಕೆ ನಾನು ಯಾರಪ್ಪ, ಭಗವಂತ ಎಲ್ಲ ನಿಮ್ಮ ಪಾದಕ್ಕೆ ಅರ್ಪಿಸ್ಕೊತೀನಿ ಅಂದರು. ಅವ್ರಿಗೆ ನಮಸ್ಕಾರ ಮಾಡಿದ್ದು ಭಗವಂತನ ಮಾಡಿ ಅಂತ ಹೇಳಿದ್ರು. ನನಗೆ ತಪ್ಕೊಂಡ್ಬಿಟ್ಟೆ ನಾನು, ಎಂತೆಂಥ ಮಾತುಗಳಾಡ್ತಾರಪ್ಪ ಅವರು ಅಂತ. ಆಮೇಲೆ ಇನ್ನೊಂದೇನೆಂದರೆ, ನಾವು ಫಿಲ್ಮ್ನವರೆಲ್ಲ ಒಂದ್ಸರಿ ಉಪವಾಸ ಕೂತಿದ್ವಿ, ಟ್ಯಾಕ್ಸ್ ಜಾಸ್ತಿ ಆಗ್ಬಿಡ್ತು ಅಂತ ಉಪವಾಸ ಕೂತಿದ್ರು ಎಲ್ಲರೂ. ಇನ್ನೇನು ನಾಳೆ ಸರ್ 17 ದಿನ ಉಪವಾಸ. ಅವ್ರು ಬಂದರು, ಇವ್ರು ಬಂದರು, ಶ್ರೀನಾಥ್ ಎಲ್ಲರೂ ಕೂತಿದ್ರು. ನಾಳೆ 18ನೇ ದಿನ ರಾಜ್ಕುಮಾರ್ ಬರ್ತಾರೆ ಅಂದಾಗ ಗೌರ್ಮೆಂಟ್ ವಾಪಸ್ ತೊಗೊಂಡ್ಬಿಡ್ತು. ರಾಜ್ಕುಮಾರ್ ನಾವೊಂದು ವಾರ ಬಿಟ್ಟು ಹೋದೆ ಮನೆಗೆ. ಅಣ್ಣ ಏನು ತೊಗೊಳ್ಳಿಲ್ಲ, ಉಪವಾಸ ಅಂದರು. ಯಾಕೆ ಅಂದರೆ, ಅಲ್ಲಪ್ಪ ನೀವೆಲ್ಲ ಉಪವಾಸ ಮಾಡಿದಿರಿ ಅಷ್ಟು ದಿನ, ನೀವು ನಾನೊಬ್ಬ ಒಂದು ದಿವಸ ಊಟ ಮಾಡದೇ ಇದ್ರೆ ಹೇಗೆ? ಅಲ್ಲ, ಎಂಥ ಮನಸ್ಸು ಅವ್ರದ್ದು ಅಂತ ನನಗೆ ಬಹಳ ಖುಷಿ ಆಗ್ಬಿಡ್ತು. ಇದನ್ನು ನಾವೆಲ್ಲ ನೋಡಿರೋದು. ಆಮೇಲೆ ಅವ್ರಿಗೆ ತುಂಬ ಇಷ್ಟವಾದ ಹಾಡು ಅಂದರೆ ಕನಕದಾಸರದ್ದು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಅಂತ. ಅವರು ರಾಜ್ಕುಮಾರ್ ತುಂಬ ಇಷ್ಟ ಅದು. ಈ ಸಂಯುಕ್ತ ಪಿಕ್ಚರ್ನಲ್ಲಿ ಫಸ್ಟ್ ಹಾಕಿಸಿದ್ವಿ. ಆಮೇಲೆ ಏನಾಯಿತು, ಅದನ್ನು ಏನೋ ಕಾರಣಾಂತರದಿಂದ ಇದರಿಂದ ತೆಗೆದುಬಿಟ್ಟು ಬರೀ ಮ್ಯೂಸಿಕ್ ಮಾತ್ರ ಇಟ್ಕೊಂಡು, ನನಗೂ ಒಂಥರ ಬೇಜಾರದ, ಅಣ್ಣಂಗೆ ಇಷ್ಟ ಆಗಿದ್ದ ಹಾಡು ಬರಲಿಲ್ವಲ್ಲ ಅಂತ. ಹಂಗಾಯ್ತು ಅದು. ಕಾಪಟ ಇಲ್ಲ, ಇದಿಲ್ಲ, ಎಷ್ಟು ಸರಳವಾದಾಗೆ ಬದುಕ್ತಾರಂತ ಅಂದರೆ ತುಂಬ ಅವ್ರು ನೋಡಿ ಕಲಿಬೇಕು. ಆಮೇಲೆ ಸರ್, ನೀವು ನಾಟಕಗಳು ಮಾಡಿದ್ದೀರಾ ಅಂದರೆ, ಸರ್ ನಿಮಗೆ ಸಮಯ ಆದರೆ ಬೆಂಗಳೂರಲ್ಲಿ ಇಲ್ಲ ಮುಂದಿನ ಸತಿ ಇಲ್ಲಿ ಬಂದಾಗ ಇಲ್ಲಿ ಸಿಡ್ನಿ ನಮ್ಮ ಕಾರ್ಯಕ್ರಮಲ್ಲೂ ಒಂದು ನಾಟಕ ಮಾಡ್ಬೋದು. ನೀವು ಮಾಡಿದ್ರೆ, ಕೊಲಾಬ್ರೇಟ್ ಮಾಡಿದ್ರೆ, ನಮ್ಮಲ್ಲೂ ಸಾಕಷ್ಟು ಕಲಾವಿದರಿದ್ದಾರೆ, ಮಾಡಬಹುದೇನೋ? ಪ್ರಯತ್ನ ಪಡ್ತೀನಿ. ಆಯ್ತು, ಸಬ್ಜೆಕ್ಟ್ ಬೇಕಾಗುತ್ತೆ. ಖಂಡಿತ. ಓಕೆ, ಆಯ್ತು, ಮಾಡ್ಬೋದು. ಆಮೇಲೆ ನಮ್ಮ ಜೊತೆ ನೀವು ಸಮಯ ಮಾಡಿಕೊಂಡು ಇಲ್ಲಿ ಬಂದು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಬಹಳನೇ ಧನ್ಯವಾದಗಳು. ತಮಗೂ ಅಷ್ಟೇ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೂ ಮತ್ತು ಇದನ್ನು ಕೇಳ್ತಾ ಇರ್ತಕ್ಕಂಥ ಸಿಡ್ನಿ ಕನ್ನಡ ವಾಣಿಯ ಶ್ರೋತೃವರ್ಗದವರೆಗೂ ನಮಸ್ಕಾರಗಳು, ಧನ್ಯವಾದಗಳು. ನೀವು ಅದೇನೇ ನಮಗೆ ನಾರಾಯಣ್ ಅವರು ನಿಮ್ಮ ಪರಿಚಯ ಮಾಡಿಕೊಟ್ರು, ಅವ್ರಿಗೂ ಸಹ ನಮ್ಮ ಧನ್ಯವಾದಗಳನ್ನು ಹೇಳೋಣ. ಇದೇ ರೀತಿ ನೀವು ಸಿಡ್ನಿಗೆ ಬರ್ತಾ ಇರುವಾಗ ನಿಮ್ಮ ಅನುಭವಗಳನ್ನು ಇನ್ನೂ ಹೆಚ್ಚಾಗಿ ನಮ್ಮ ಜೊತೆ ಹಂಚ್ಕೊಳ್ಳಿ. ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನು ಮಾತಾಡ್ಸೋಣ. ಇಷ್ಟೊಂದು ಸಮಯ ಮಾಡಿಕೊಂಡು ಇಲ್ಲಿಗೆ ಬಂದು ನಮ್ಮನ್ನೆಲ್ಲ ಭೇಟಿ ಮಾಡಿ ನೀವು ಮಾತಾಡಿದ್ದಕ್ಕೆ ಬಂದಿದ್ದೀವಿ. ಬಹಳ ಸ್ವಾರಸ್ಯಕರವಾದಂತಹ ಒಂದು ಸಂದರ್ಶನ ಅವರದ್ದು. ಇವರು ಅನೇಕ ಜಾಹೀರಾತು ಚಿತ್ರಗಳನ್ನು ಸಹ ನಿರ್ಮಿಸಿದ್ದಾರೆ. ಆಸ್ಟ್ರೇಲಿಯಾ ನಿರ್ಮಾಣ ಸಂಸ್ಥೆಯೊಂದಕ್ಕೆ ನ್ಯೂ ಎರಾ ಇನ್ ಆಡ್ಸ್ ಅನ್ನುವಂಥ ಲೇಸರ್ ಕುರಿತು ಜಾಹೀರಾತು, ಇದು BBC ನಲ್ಲೂ ಸಹ ಪ್ರದರ್ಶನಗೊಂಡಿದೆ.
ಅದು ಅಲ್ಲದೆ ನಿಮಗೆ ಗೊತ್ತಿರಬಹುದು, ಇವರು ಸ್ವಂತ ನಿರ್ಮಾಣ ಮತ್ತು ನಿರ್ದೇಶನದ ಅನೇಕ ಜನಪ್ರಿಯ ಧಾರಾವಾಹಿಗಳು ದೂರದರ್ಶನ, ಸುಪ್ರಭಾತ ಮತ್ತು ಉದಯ ಟಿವಿನಲ್ಲಿ ಪ್ರಸಾರ ಆಗಿವೆ. ಅವುಗಳಲ್ಲಿ ನೀವು ನೋಡಿರ್ಬೋದು ಋಣಾನುಬಂಧ, ಒಲವು ಚೆಲುವು, ಕುಂಕುಮ, ರಾಯರ ಮನೆ. ಅದು ಅಲ್ಲದೆ 25ಕ್ಕೂ ಹೆಚ್ಚು ಸಾಕ್ಷ್ಯ ಚಿತ್ರಗಳನ್ನು ನಿರ್ಮಿಸಿದ್ದಾರೆ ಇವರು. ಇವರಿಗೆ ಈ ರೀತಿಯಾಗಿ ಎಲೆಮರೆಯಕಾಯಂತೆ ದುಡಿದಿರುವಂಥ ಇವರ ಕ್ರಿಯಾಶೀಲತೆಯನ್ನು ಮೆಚ್ಚಿ ಅನೇಕ ಸಂಘ ಸಂಸ್ಥೆಗಳನ್ನು ಇವರನ್ನು ಸನ್ಮಾನಿಸಿವೆ. ಅದರಲ್ಲಿ ಸಾಧಕ ರತ್ನ ಅನ್ನೋ ಒಂದು ಬಿರುದನ್ನು ಕೊಟ್ಟಿರೋದು ನಮಗೆಲ್ಲ ಬಹಳ ಸಂತೋಷದ ವಿಷಯ. ಮತ್ತೊಮ್ಮೆ MR ಪ್ರಕಾಶ್ ಅವರಿಗೆ ನಮ್ಮ ಧನ್ಯವಾದಗಳನ್ನು ಹೇಳೋಣ. ಈಗ ನಮ್ಮ ಸ್ಪಾನ್ಸರ್ ಸಂದೇಶವನ್ನು ಕೇಳಿ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ. Hi, I'm Igor Lihorovich of Take Care of Books. We're proud accountants and sponsors of Right Regional Radio Cooperative Limited and to many other non-for-profit organizations across Sydney. Our specialty and service excellence is in understanding and delivering acute and compliant financial accounting needs of community organizations. Thanks, Igor. Take Care of Books works excellently with not-for-profit organisations covering all financial accounting needs. To arrange a free initial consultation, go to takecareofbooks.com.au. We will be proud to serve you as we are of 2RRR. Are piano triple plays sweet music to your ears? If so, then tune your diaries into this fabulous keynote event. 3 talented pianists, 1 grand piano, and 1 stunning evening of superb piano experience. It's all part of the City of Ryde's musical series, Rhythms of Ryde, and this time it's the grand piano. And one more thing, there's no charge. It's on Saturday, the 21st of February at 7 p.m. at Lachlan's Line Auditorium, Lachlan's Line Square, Jarvis Circuit, North Ryde. And please note, take the Halifax Street exit and not Delhi Road. And please ensure you arrive 15 minutes before the concert start time. For more information, search Rhythms of Ryde, the Grand Piano, City of Ryde, or phone the City of Ryde on 9952 8222. Every Friday night on 2RRR 88.5 FM is Virtual Unreality, your virtually unreal contemporary mix of rock, pop, blues, country, and God help us, even jazz. And when we have guests, our style is to hang out in the studio, play records and talk So don't forget, kick off the weekend in the bestest possible way with Virtual Unreality, Friday nights 1900 on 2RRR 88.5 or streaming from 2rrr.org.au. Dig it. ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮನ ಕೇಳ್ತಾ ಇದ್ದೀರಾ. ನಾನು ಕಾರ್ಯಕ್ರಮದ ಮುಂಚೆನೇ ಹೇಳಿದಾಗೆ ನಾವು ಇಂದು ಫೆಬ್ರವರಿ ತಿಂಗಳಲ್ಲಿ ಮೈಸೂರಿನಲ್ಲಿ ಜನಿಸಿದ ವಿಜಯ ಪ್ರಕಾಶ್ ಹಿನ್ನೆಲೆ ಗಾಯಕ ಅವರನ್ನು ಜ್ಞಾಪಿಸ್ಕೊತಾ ಇದ್ದೀವಿ ಇಂದಿನ ಕಾರ್ಯಕ್ರಮದಲ್ಲಿ. ಈಗ ಬೆಂಗಳೂರಿನ ಪುಷ್ಪ ದೀಕ್ಷಿತ್ ಅವರು ಅವರ ಮೇಲೆ ಕಾಣಿಸಿರುವ ಈ ಅಂಕಣವನ್ನು ಕೇಳೋಣ. ನಮಸ್ಕಾರ ಸಿಡ್ನಿ ಕನ್ನಡವಾಣಿ ಶ್ರೋತೃ ಬಾಂಧವರೇ, ಅಂತರಾಳದ ಸಂಗೀತದೊಂದಿಗೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ನಾನು ಪುಷ್ಪ ಗುರುದೀಕ್ಷಿತ್. ಇಂದು ನಮ್ಮ ಕಾರ್ಯಕ್ರಮ ಒಂದು ವಿಶೇಷ ವ್ಯಕ್ತಿಗೆ ಸಮರ್ಪಿತ. ನಿಮ್ಗೆಲ್ಲ ಆಗ್ಲೇ ಗೊತ್ತಾಗಿರಬಹುದಲ್ವಾ? ಭಾವಕ್ಕೆ ಧ್ವನಿ ನೀಡುವ ಕಂಠ, ಶಾಸ್ತ್ರೀಯ ಮಧುರತೆಯೊಂದಿಗೆ ಆಧುನಿಕ ಶೈಲಿಯನ್ನು ಜೋಡಿಸುವ ಪ್ರತಿಭೆ, ಕನ್ನಡಿಗರ ಹೆಮ್ಮೆ, ಭಾರತದ ಗಾನರತ್ನ ವಿಜಯ್ ಪ್ರಕಾಶ್ ಅವರ ಹುಟ್ಟುಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕದಲ್ಲಿ ಜನಿಸಿದ ವಿಜಯ್ ಪ್ರಕಾಶ್ ಅವರಿಗೆ ಸಂಗೀತ ಅಂದ್ರೆ ಜೀವ.
ತಂದೆಯವರಿಂದಲೇ ಶಾಸ್ತ್ರೀಯ ಸಂಗೀತದ ಪ್ರಾಥಮಿಕ ಪಾಠಗಳನ್ನು ಕಲಿತು ಬಾಲ್ಯದಲ್ಲಿಯೇ ವೇದಿಕೆಯಲ್ಲಿ ಹಾಡಲು ಪ್ರಾರಂಭಿಸಿದರು. ಶಾಸ್ತ್ರೀಯ ಸಂಗೀತದ ಗಂಭೀರತೆ, ಭಕ್ತಿಗೀತೆಯ ಭಾವ, ಚಿತ್ರಗೀತೆಯ ಮಧುರತೆ, ಈ ಮೂರನ್ನು ಸಮತೋಲನದಲ್ಲಿ ಹಿಡಿದಿಟ್ಟುಕೊಳ್ಳುವ ಕಲೆ ಅವರಿಗೆ ಸಹಜವಾಗಿ ಬಂದಿದೆ. ತಮ್ಮ ಕನಸುಗಳನ್ನ ಬೆನ್ನಟ್ಟುತ್ತಾ ಅವರು ಮುಂಬೈಗೆ ತೆರಳಿ ಕಠಿಣ ಪರಿಶ್ರಮದ ಮೂಲಕ ತಮ್ಮದೇ ಆದ ಸ್ಥಾನವನ್ನ ನಿರ್ಮಿಸಿಕೊಂಡಿದ್ದಾರೆ. ಇದು ಒಬ್ಬ ಕಲಾವಿದನ ಧೈರ್ಯ ಮತ್ತು ನಂಬಿಕೆಯ ಕಥೆ. ವಿಜಯ್ ಪ್ರಕಾಶ್ ಅವರ ಪ್ರತಿಭೆ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡದ್ದು ಹಲವಾರು ಹೆಸರಾಂತ ಸಂಗೀತ ನಿರ್ದೇಶಕರ ಜೊತೆಗಿನ ಸಹಯೋಗದಿಂದ. ಅದೇ ರೀತಿ ಜೈ ಹೋ, ಸ್ಲಮ್ ಡಾಗ್ ಮಿಲಿಯನೇರ್ ಚಿತ್ರದ ಗೀತೆಯಲ್ಲಿ ತಮ್ಮ ಧ್ವನಿಯನ್ನು ನೀಡುವ ಮೂಲಕ ಅವರು ಆಸ್ಕರ್ ಪ್ರಶಸ್ತಿ ವಿಜೇತ ತಂಡದ ಭಾಗವಾದರು. ಜೈ ಹೋ ಭಾರತೀಯ ಗಾಯಕನಾಗಿ ಜಾಗತಿಕ ವೇದಿಕೆಯಲ್ಲಿ ಮೆರೆದ ಈ ಸಾಧನೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆಯ ವಿಷಯ ಅಲ್ವಾ? ಬಹುಭಾಷಾ ಗಾಯಕನಾಗಿದ್ರೂ ವಿಜಯ್ ಪ್ರಕಾಶ್ ಅವರ ಹೃದಯ ಸದಾ ಕನ್ನಡದತ್ಲೆ. ಅವರು ಹಾಡಿದ ಕೆಲವು ಮನ ಮಿಡಿಯುವ ಕನ್ನಡ ಗೀತೆಗಳು ಉಳಿದವರು ಕಂಡಂತೆ ಚಿತ್ರದ ಹಾಡು ಘಾಟಿಯ ಕೆಳಗೆ, ಕಿರಿಕ್ಪಾಟಿಯ ಬೆಳಗೆದ್ದು ಯಾರ ಮುಖವ ನೋಡಿದೆ, ಇದೆಲ್ಲ ಎಷ್ಟು ಹೆಸರಾಂತ ಗೀತೆಗಳಲ್ವಾ? ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಈ ಹಾಡನ್ನ ಹಾಡದೇ ಇರೋರು ಯಾರು? ಕೇಳಿಸ್ಕೊಂಡು ಸಂಭ್ರಮ ಪಡದೇ ಇರೋರು ಯಾರು ಹೇಳಿ? ಅವರ ಧ್ವನಿಯಲ್ಲಿ ಪ್ರೀತಿಯ ನಾಜುಕು, ಭಕ್ತಿಯ ಪಾವಿತ್ರ್ಯ, ದೇಶಭಕ್ತಿಯ ಉತ್ಸಾಹ ಎಲ್ಲವೂ ಸಮನಾಗಿ ಮೂಡುತ್ತೆ. ಇಲ್ಲೊಂದು ಅವರ ಹೆಸರಾಂತ ಹಾಡಿನ ತುಣುಕು ನಿಮಗಾಗಿ. ವಿಜಯ್ ಪ್ರಕಾಶ್ ಅವರು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ಅವರ ಗಾಯನದಲ್ಲಿ ಇರುವ ಶ್ರುತಿ ಶುದ್ಧತೆ, ಪದಗಳ ಸ್ಪಷ್ಟ ಉಚ್ಚಾರಣೆ ಮತ್ತು ಭಾವದ ಆಳತೆ ಅವರನ್ನ ಇತರರಿಂದ ವಿಭಿನ್ನಗೊಳಿಸುತ್ತೆ. ಅವರು ಕೇವಲ ಸ್ಟುಡಿಯೋ ಗಾಯಕನಲ್ಲ, ಲೈವ್ ಕಚೇರಿಗಳಲ್ಲಿ ಕೂಡ ಅದೇ ಮಟ್ಟದ ಶ್ರೇಷ್ಠತೆಯನ್ನ ತೋರಿಸುವ ಅಪರೂಪದ ಕಲಾವಿದ. ಉದಾಹರಣೆಗೆ ಉಸ್ತಾದ್ ರಶೀದ್ ಖಾನ್ ಅವರೊಂದಿಗೆ ಬೆಂಗಳೂರಿನ ಗಣೇಶೋತ್ಸವದಲ್ಲಿ ಅವರು ನೀಡಿದ ಜುಗಲ್ಬಂದಿ ಕೃಷ್ಣ ನೀ ಬೇಗನೆ ಬಾರೋ ಅತ್ಯದ್ಭುತ ಗಾಯನ ಪ್ರದರ್ಶನವಾಗಿದೆ. ಇದು ಎಲ್ಲರೂ ಕೇಳಲೇಬೇಕಾದ ಒಂದು ಅತ್ಯದ್ಭುತ ಹಾಡುಗಾರಿಕೆ ಅಂದ್ರೆ ತಪ್ಪಾಗಲ್ಲ. ಅವರು ಹೆಸರಾಂತ ಗಾಯಕರಷ್ಟೇ ಅಲ್ಲ, ಒಬ್ಬ ಮೃದು ಮನಸ್ಕ ಗುರು ಕೂಡ. ಜನಪ್ರಿಯ ರಿಯಾಲಿಟಿ ಶೋ ಸರಿಗಮಪ ಲಿಟಲ್ ಚಾಂಪ್ಸ್ನಲ್ಲಿ
ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿ ಅನೇಕ ಮಕ್ಕಳಿಗೆ ಪ್ರೋತ್ಸಾಹ ನೀಡಿದ್ದಾರೆ. ಅವರ ಮಾತುಗಳಲ್ಲಿ ಕಠಿಣ ವಿಮರ್ಶೆಗಿಂತ ಪ್ರೇರಣೆನೇ ಹೆಚ್ಚು ಕಾಣುತ್ತೆ. ಇದು ಒಬ್ಬ ನಿಜವಾದ ಕಲಾವಿದನ ಗುರುವಿನ ಗುಣ. ಅಮೆರಿಕ, ಯುರೋಪ್, ಆಸ್ಟ್ರೇಲಿಯಾ ಸೇರಿದಂತೆ ಅನೇಕ ದೇಶಗಳಲ್ಲಿ ಲೈವ್ ಕಾರ್ಯಕ್ರಮಗಳನ್ನು ನೀಡಿರುವ ವಿಜಯ್ ಪ್ರಕಾಶ್ ಕನ್ನಡ ಸಂಗೀತದ ಸುವಾಸನೆಯನ್ನ ವಿಶ್ವದಾದ್ಯಂತ ಹರಡಿದ್ದಾರೆ. ಸಿಡ್ನಿಯಲ್ಲಿಯೂ ಅವರ ಕಾರ್ಯಕ್ರಮಗಳನ್ನು ಕನ್ನಡಿಗರು ಅಪಾರವಾಗಿ ಮೆಚ್ಚಿದ್ದಾರೆ. ಅವರ ಹುಟ್ಟುಹಬ್ಬದ ಆಚರಣೆಯ ಹಿನ್ನೆಲೆಯಲ್ಲಿ ಇಂದು ಸಿಡ್ನಿ ಕನ್ನಡವಾಣಿ ಮೂಲಕ ಅವರಿಗೆ ಶುಭ ಹಾರೈಸ್ತಾ ಇರೋದು ನಮಗೆ ವಿಶೇಷ ಸಂತೋಷ. ಎಷ್ಟು ದೊಡ್ಡ ವೇದಿಕೆಗೆ ಹೋದ್ರೂ ವಿಜಯ್ ಪ್ರಕಾಶ್ ಅವರ ಸರಳತೆ ಮತ್ತು ವಿನಯ ಅವರನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತೆ. ಸಂಗೀತದ ಮೇಲಿನ ಭಕ್ತಿ, ಭಾಷೆಯ ಮೇಲಿನ ಗೌರವ, ಅಭಿಮಾನಿಗಳ ಮೇಲಿನ ಕೃತಜ್ಞತೆ, ಈ 3 ಗುಣಗಳು ಅವರನ್ನ ನಿಜವಾದ ಗಾಯನ ಗಂಧರ್ವನನ್ನಾಗಿಸಿವೆ. ಈ ಶುಭ ದಿನದಂದು ಸಿಡ್ನಿ ಕನ್ನಡವಾಣಿ ಮತ್ತು ವಿಶ್ವದಾದ್ಯಂತ ಇರುವ ಕನ್ನಡಿಗರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳು. ಅವರ ಕಂಠದ ಮಧುರತೆ ಇನ್ನೂ ಅನೇಕ ದಶಕಗಳವರೆಗೆ ನಮ್ಮ ಮನಗಳನ್ನ ರಂಜಿಸಲಿ. ಇನ್ನು ಅನೇಕ ಅಮರ ಗೀತೆಗಳನ್ನ ಕನ್ನಡಕ್ಕೆ ಅವರು ನೀಡಲಿ ಅಂತ ಹಾರೈಸ್ತಾ ವಿದಾಯ ಹೇಳ್ತೇನೆ. ನಮಸ್ಕಾರ. ಬಹಳ ಮಧುರವಾದಂಥ ಕಂಠ. ಪುಷ್ಪ ದೀಕ್ಷಿತ್ ಅವರಿಗೆ ನಮ್ಮ ಬಹಳನೇ ಧನ್ಯವಾದಗಳು. ಮತ್ತು ನಿಮಗೆಲ್ಲ ಜ್ಞಾಪಕ ಇರ್ಬೋದು, ವಿಜಯ್ ಪ್ರಕಾಶ್ ಅವರು ಸಿಡ್ನಿಗೂ ಬಂದಿದ್ದರು. ಅವ್ರನ್ನ ಭೇಟಿ ಮಾಡುವಂಥ ಒಂದು ಸಂಭವನೂ ಇತ್ತು. ಮುಂದೇನು ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆವಾಗ ಮತ್ತೊಂದು ಸಂದರ್ಶನ ಮಾಡೋಣ. ಈಗ ನಮ್ಮ ಸ್ಪಾನ್ಸರ್ ಸಂದೇಶ ಮತ್ತೊಮ್ಮೆ, ನಂತರ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ. Production music catalog of over 250,000 track titles to suit your audio production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR. Let Minuteman Press at Gladesville press your case with designing, printing and promotion with useful promotional products carrying your name and contact to attract prospects and have customers singing your name, with brochures and flyers to relay key messages in an easy-to-digest format. Graphically appealing, carefully scripted and expertly printed. Yes, let 2RRR sponsor Minuteman press your case. For a free quote, go to minutemanpress.com.au or come on into Unit 4, Gladeview Business Park, 435 Victoria Road, Gladesville. Come along and help celebrate the 60th anniversary of the Ryde Hunters Hill Flora and Fauna Preservation Society. It will be held at Field of Mars Reserve, Pittwater Road, East Ryde,
Sunday, February 15, noon to 4 p.m. After a barbecue and salad lunch, there will be displays, talks, music, and special activities for all ages. RSVP by Tuesday, February 10 to Alfred Vincent on 0403 749 181. ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈಗ ಸ್ಥಳೀಯ ವಾರ್ತೆಗಳಿಗೆ ಬಂದರೆ, ಚಿನ್ಮಯ ಕೇಂದ್ರದ ಬಗ್ಗೆ ಒಂದು ಸಂದೇಶ ತರ್ತಾ ಇದ್ದಾರೆ ಶಶಿಕಾಂತ್ ಅವರು. ಈಗ ಒಂದು ಸ್ಥಳೀಯ ಸೂಚನೆ. ಈ ಸೂಚನೆಯ ಮುಖಾಂತರ ಚಿನ್ಮಯ ಮಿಷನ್ ಸಿಡ್ನಿ ಚಿನ್ಮಯ ಹನುಮಾನ್ ಹಬ್ಬವನ್ನು ಸಡಗರದಿಂದ ಆಚರಿಸಲು ತಮ್ಮೆಲ್ಲರಿಗೂ ಆಹ್ವಾನಿಸುತ್ತಿದೆ. ಸ್ವಾಮಿ ಚಿನ್ಮಯಾನಂದ ಅವರ 75ನೇ ವರ್ಷದ ಮಾನವ ಸೇವೆಯನ್ನು ಕೂಡ ಸ್ಮರಿಸಿ ಆಚರಿಸಲಾಗುತ್ತಿದೆ. ಈ ಸಮಾರಂಭದಲ್ಲಿ ಶಕ್ತಿ, ಭಕ್ತಿ ಮತ್ತು ಏಕತೆಗಾಗಿ 108 ಹವನಕುಂಡಗಳು, 11 ಬಾರಿ ಹನುಮಾನ್ ಚಾಲೀಸ ಸೇರಿದಂತೆ 5,000ಕ್ಕೂ ಹೆಚ್ಚು ಧ್ವನಿಗಳು ಒಂದುಗೂಡಲಿವೆ. ಈ ಸಮಾರಂಭ ಏಪ್ರಿಲ್ 6ನೇ ತಾರೀಕು 2026 3 ಗಂಟೆಗೆ ಬ್ಲ್ಯಾಕ್ ಟೌನ್ ಶೋ ಗ್ರೌಂಡ್ನಲ್ಲಿ ನಡೆಯಲಿದೆ. ಬನ್ನಿ, ಪಾಲ್ಗೊಳ್ಳಿ ಮತ್ತು ಹನುಮಂತ ದೇವರ ಆಶೀರ್ವಾದವನ್ನು ಸ್ವೀಕರಿಸಿ. ಧನ್ಯವಾದಗಳು. ವಿಜಯ್ ಪ್ರಕಾಶ್ ಅವರ ಒಂದು ಗೀತೆಯನ್ನು ಕೇಳೋಣ ಈಗ. ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮಗೂ ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರು ಚಿತ್ರಗೀತೆ ಆಗಲಿ, ಭಾವಗೀತೆ ಆಗಲಿ, ಭಕ್ತಿಗೀತೆ, ಜಾನಪದ ಗೀತೆ ಏನಾದ್ರು ಕೇಳಬೇಕು ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಅದನ್ನು ನಮ್ಮ ಇಮೇಲ್ ಮೂಲಕವಾಗಲಿ ಅಥವಾ ಫೇಸ್ಬುಕ್ ಮೂಲಕವಾಗಲಿ ಕಳಿಸಿ. ನಮ್ಮ ಇಮೇಲ್ ವಿಳಾಸ ಮತ್ತೊಮ್ಮೆ ಹೇಳ್ತೀನಿ, sydneykanadvani@gmail.com. ನೀವು ಕಳಿಸಿರುವಂಥ ಗೀತೆಯನ್ನು ನಾವು ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ನಾನು ಕಾರ್ಯಕ್ರಮದ ಮುಂಚೆನೇ ಹೇಳಿದೆ, ಗಣೇಶ್ ಪ್ರಸಾದ್ ಅವರು ನಮಗೆ ಕಿರು ಕಥೆಗಳನ್ನು ತರ್ತಾ ಇದ್ದಾರೆ. ಅದರಲ್ಲಿ ಒಂದು ಆತ್ಮವಿಶ್ವಾಸ ಅಂತ ಕೇಳೋಣ.
ಡಾಕ್ಟರ್ ಗುರುರಾಜ ಕರ್ಜಗಿಯವರ ಕರುಣಾಳು ಬಾಬೆಳಕೆ ಕಥೆಗಳು. ಕಥೆ 15. ಆತ್ಮವಿಶ್ವಾಸವಿದ್ದರೆ ಚಕ್ರವರ್ತಿ ಪದವಿ ದೊಡ್ಡದಲ್ಲ. ಗ್ರೀಸ್ ದೇಶದ ಒಂದು ಪಟ್ಟಣದಲ್ಲಿ ಒಂದು ದಿನ ಬೆಳಿಗ್ಗೆ ಒಬ್ಬ 10 ವರ್ಷದ ಬಾಲಕ ರಸ್ತೆಯ ಮೇಲೆ ಹೋಗುತ್ತಿದ್ದ. ಒಂದು ಮನೆಯ ಮುಂದೆ 100 ಜನ ಸಾಲಾಗಿ ನಿಂತಿದ್ದಾರೆ. ತುಂಬಾ ಜನ ಆ ಕಡೆಗೆ ಈ ಕಡೆಗೆ ಓಡಾಡುತ್ತಿದ್ದಾರೆ. ಅವನಿಗೆ ಕುತೂಹಲವಾಯಿತು. ಏನು ನಡೆಯುತ್ತಿದೆ ಎಂದು ನೋಡಲು ಅಲ್ಲಿ ಹೋಗಿ ಜನರನ್ನು ಕೇಳಿದ. ಅವರಲ್ಲೊಬ್ಬ ಹೇಳಿದ, ಈ ಮನೆಗೆ ಒಬ್ಬ ಮಹಾನ್ ಹಸ್ತ ಸಾಮುದ್ರಿಕ ಬಂದಿದ್ದಾರೆ. ಅವರು ಕೈ ನೋಡಿ ಭವಿಷ್ಯ ಹೇಳುತ್ತಾರೆ. ಅವರ ಭವಿಷ್ಯ ಸುಳ್ಳಾದದ್ದೇ ಇಲ್ಲ. ಹಾಗಾದರೆ ನನ್ನ ಕೈ ತೋರಿಸಲೇ ಎಂದು ಕೇಳಿದ ಬಾಲಕ. ಇಷ್ಟು ಸಣ್ಣ ಹುಡುಗ ನೀನು, ಇನ್ನಷ್ಟು ವರ್ಷ ಹೋಗಲಿ, ಆಮೇಲೆ ಭವಿಷ್ಯ ಕೇಳುವಿಯಂತೆ ಎಂದರು ಹಿರಿಯರು. ಆದರೂ ಈ ಬಾಲಕ ಹಠ ಬಿಡಲಿಲ್ಲ. ಸರದಿಯಲ್ಲಿ ಕಾಯ್ದು ಒಳಗೆ ಹೋಗಿ ಆ ಹಸ್ತ ಸಾಮುದ್ರಿಕರ ಮುಂದೆ ಕುಳಿತ. ಈ ಪುಟ್ಟ ಬಾಲಕನನ್ನು ಕಂಡ ಅವರು, ಏ ಹುಡುಗ, ನೀನು ಇನ್ನೂ ತುಂಬಾ ಚಿಕ್ಕವನು, ಇಷ್ಟು ಬೇಗ ಏಕೆ ಭವಿಷ್ಯ ತಿಳಿಯುವ ಚಿಂತೆ ಎಂದು ನಕ್ಕರು. ಹುಡುಗ ನಗಲಿಲ್ಲ. ಗಂಭೀರವಾಗಿ ಹೇಳಿದ, ನನಗೆ ಭವಿಷ್ಯ ತಿಳಿಯಲೇಬೇಕು. ನನ್ನ ಕೈ ಸರಿಯಾಗಿ ನೋಡಿ ಎಂದವನೇ ಕೈ ಒರೆಸಿಕೊಂಡು ಬಲಗೈ ಚಾಚಿದ. ಹಸ್ತ ಸಾಮುದ್ರಿಕರು ಇವನ ಕೈ ಗಮನಿಸಿದರು. ಅವರ ಮುಖ ಗಂಭೀರವಾಯಿತು. ಹುಬ್ಬುಗಳು ಹಣೆಯ ಮಧ್ಯೆ ಸೇರಿದವು. ಅವನ ಮುಖವನ್ನೊಮ್ಮೆ ಕೈಯನ್ನೊಮ್ಮೆ ನೋಡತೊಡಗಿದರು. ನಂತರ ನುಡಿದರು, ಮಗು, ನಿನ್ನ ಕೈ ಅದ್ಭುತವಾದದ್ದು. ಆದರೆ ನೀನು ನತದೃಷ್ಟ. ಅಂಗೈ ಮಧ್ಯದೊಳಗೆ ಇನ್ನೊಂದು ಗೆರೆ ಇದ್ದಿದ್ದರೆ ನೀನು ನಿಶ್ಚಿತವಾಗಿ ಚಕ್ರವರ್ತಿಯಾಗುತ್ತಿದ್ದೆ. ಆದರೇನು ಮಾಡುವುದು? ಆ ಬಾಲಕ ತಕ್ಷಣ ಎದ್ದು ನಿಂತು ತನ್ನ ಜೇಬಿನಲ್ಲಿದ್ದ ಹರಿತವಾದ ಚೂರಿಯನ್ನು ತೆಗೆದು ಹಸ್ತ ಸಾಮುದ್ರಿಕರು ತೋರಿಸಿದ ಜಾಗದಲ್ಲಿ ಅಂಗೈಯನ್ನು ಕರ್ರನೆ ಕೊರೆದುಕೊಂಡು ಬಿಟ್ಟ. ರಕ್ತ ಚೆಲ್ಲನೆ ಚಿಮ್ಮಿತು. ರಕ್ತ ಸೋರುತ್ತಿದ್ದ ಅಂಗೈ ಮತ್ತು ಚೂರಿಯನ್ನು ಅವರ ಮುಂದೆ ಚಾಚಿ ಕೇಳಿದ, ಹೇಳಿ ಸ್ವಾಮಿ, ಇನ್ನೂ ಯಾವ ಯಾವ ಗೆರೆಗಳು ಬೇಕು ನಾನು ಚಕ್ರವರ್ತಿಯಾಗುವುದಕ್ಕೆ? ಈ ಅದ್ಭುತ ದೃಶ್ಯವನ್ನು ಕಂಡ ಹಸ್ತ ಸಾಮುದ್ರಿಕರು ಬೆರಗಾಗಿ ಹೇಳಿದರು, ಮಗು, ನಿನ್ನಲ್ಲಿ ಈ ಮಟ್ಟದ ಈ ತೀವ್ರವಾದ ಆತ್ಮವಿಶ್ವಾಸವಿದ್ದರೆ, ಆಕಾಂಕ್ಷೆ ಇದ್ದರೆ ನಿನಗೆ ಯಾವ ಗೆರೆಯೂ ಬೇಕಿಲ್ಲ. ನೀನು ಚಕ್ರವರ್ತಿಯಾಗಿಯೇ ತೀರುತ್ತಿ. ಆ ಬಾಲಕನೇ ಮುಂದೆ ಬೆಳೆದು ಅಲೆಕ್ಸಾಂಡರ್ ಚಕ್ರವರ್ತಿಯಾದ. ಆ ಅಸಾಮಾನ್ಯ ಆತ್ಮವಿಶ್ವಾಸ ಎಂಥ ಸಾಧನೆಯನ್ನೂ ಮಾಡಿಸುತ್ತದೆ. ನಮಸ್ಕಾರ. ಮತ್ತೊಂದು ಈಗ ಗಣೇಶ್ ಪ್ರಸಾದ್ ಅವರು ಸ್ವತಂತ್ರ ಜವಾಬ್ದಾರಿ. ಇದು ಒಂದು ಕಿರುಕಥೆ. ಡಾಕ್ಟರ್ ಗುರುರಾಜ ಕರ್ಜಗಿಯವರ ಕರುಣಾಳು ಬಾಬೆಳಕೆ ಕಥೆಗಳು. ಕಥೆ 16. ಸ್ವಾತಂತ್ರ್ಯವೆಂದರೆ ಜವಾಬ್ದಾರಿ. ಒಬ್ಬ ಸ್ವಾತಂತ್ರ್ಯ ಯೋಧ ಹಿಮಾಲಯದಲ್ಲಿ ಪ್ರವಾಸ ಕೈಗೊಂಡ. ಸಾಯಂಕಾಲದವರೆಗೂ ತನ್ನ ಕೈಲಾದಷ್ಟು ಎತ್ತರ ಹತ್ತಿದ. ಕತ್ತಲೆಯಾದಂತೆ ವಸತಿಗೊಂದು ಜಾಗ ನೋಡುತ್ತಿದ್ದ. ಯಾರೋ ಹೇಳಿದರು, ಇನ್ನು ಸ್ವಲ್ಪ ಮೇಲೆ ಹೋಗಿ ಅಲ್ಲಿ ಒಬ್ಬ ಮುದುಕಿ ಒಂದು ವಸತಿಗೃಹ ನಡೆಸುತ್ತಿದ್ದಾಳೆ, ರಾತ್ರಿ ಕಳೆಯಬಹುದು. ಅವನು ವಸತಿಗೃಹ ಸೇರಿದ. ಮುದುಕಿ ಅವನಿಗೊಂದು ಕೊಠಡಿ ಕೊಟ್ಟು ಬಿಸಿ ಬಿಸಿ ಊಟಕ್ಕೆ ಅಣಿ ಮಾಡಿದಳು. ಊಟವಾದ ಮೇಲೆ ಬೇಗ ಮಲಗಬೇಕು ಎಂದುಕೊಂಡ. ನಾಳೆ ಮತ್ತೆ ಬೆಟ್ಟ ಏರಬೇಕಲ್ಲವೇ? ಇನ್ನೇನು ಮಲಗಬೇಕು ಎನ್ನುವಷ್ಟರಲ್ಲಿ ಒಂದು ಧ್ವನಿ ಕೇಳಿಸಿತು, ಸ್ವಾತಂತ್ರ್ಯ, ಸ್ವಾತಂತ್ರ್ಯ. ಯಾರು ಸ್ವಾತಂತ್ರ್ಯ ಕೇಳುತ್ತಿರಬೇಕು ಹಿಮಾಲಯದಲ್ಲಿ? ಹಿಮಾಲಯದ ಸ್ವಚ್ಛಂದ ವಾತಾವರಣದಲ್ಲಿ ಯಾರು ಪರತಂತ್ರದಲ್ಲಿದ್ದಾರೋ? ಸ್ವಾತಂತ್ರ್ಯ ಹೋರಾಟಗಾರನ ಹೃದಯ ಕರಗಿತು. ಧ್ವನಿ ಬಂದ ದಿಕ್ಕನ್ನು ಹುಡುಕುತ್ತಾ ಹೊರಬಂದ. ವಸತಿಗೃಹದ ಹೊರಕೋಣೆಯಲ್ಲಿ ಒಂದು ಪಂಜರ. ಪಂಜರದಲ್ಲಿಯ ಗಿಳಿ ಸ್ವಾತಂತ್ರ್ಯ, ಸ್ವಾತಂತ್ರ್ಯ ಎಂದು ಮೊರೆಯಿಡುತ್ತಿತ್ತು. ಸ್ವಾತಂತ್ರ್ಯ ಯೋಧನಿಗೆ ರಕ್ತ ಕುದಿದು ಹೋಯಿತು. ಪಾಪ, ಗಿಳಿ ಹಿಮಾಲಯದ ಗಿರಿಗಳ ಮೇಲೆ ಪಾರತಂತ್ರ್ಯದಲ್ಲಿದೆ. ಅದನ್ನು ಪಾರು ಮಾಡಲೇಬೇಕು ಎಂದುಕೊಂಡ. ರಾತ್ರಿ ಮುದುಕಿ ಮಲಗಿದ ಮೇಲೆ ನಿಧಾನವಾಗಿ ಪಂಜರದ ಬಳಿಗೆ ಹೋಗಿ ಅದರ ಬಾಗಿಲು ತೆಗೆದು ಒಳಗೆ ಕೈ ಹಾಕಿದ. ಗಾಬರಿಯಾದ ಗಿಳಿ ಇನ್ನಷ್ಟು ಒಳಗೆ ಸೇರಿತು. ಈತ ಬಿಟ್ಟಾನೆಯೇ? ಅದು ಹೋದಲ್ಲೆಲ್ಲ ಕೈಚಾಚಿ ಹಿಡಿಯಲು ಪ್ರಯತ್ನಿಸುತ್ತಿದ್ದ. ಮತ್ತಷ್ಟು ಹೆದರಿದ ಗಿಳಿ ಅವನ ಕೈ ಪರಚಿತು, ಕುಕ್ಕಿತು. ಅವನು ಸ್ವಾತಂತ್ರ್ಯ ಯೋಧ, ಅಷ್ಟು ಸುಲಭವಾಗಿ ಸೋಲು ಒಪ್ಪಿಯಾನೆ? ಕೊನೆಗೆ ಅದನ್ನು ಹಿಡಿದು ಹೊರತೆಗೆದು ಮನೆಯಿಂದ ಆಚೆ ಬಂದ. ಪ್ರೀತಿಯ ಗಿಳಿಯೇ, ಹಾರು, ಮೇಲಕ್ಕೆ ಹಾರು, ನೀನೀಗ ಸ್ವತಂತ್ರ, ಇಡೀ ಹಿಮಾಲಯ ನಿನ್ನದೆ ಎಂದು ಅದನ್ನು ಹಾರಿಬಿಟ್ಟ. ತುಂಬಾ ಸಂತೃಪ್ತಿಯಿಂದ ಬಂದು ಮಲಗಿದ. ಮರುದಿನ ಬೆಳಗ್ಗೆ ಎದ್ದು ಹೊರಬಂದಾಗ ಮತ್ತದೇ ಧ್ವನಿ ಕೇಳಿಸಿತು, ಸ್ವಾತಂತ್ರ್ಯ, ಸ್ವಾತಂತ್ರ್ಯ.
ಪಂಜರದ ಬಳಿ ಹೋಗಿ ನೋಡುತ್ತಾನೆ. ಗಿಳಿ ಪಂಜರದಲ್ಲಿದೆ, ಮರಳಿ ಪಂಜರದಲ್ಲಿದೆ, ಬಾಗಿಲು ತೆರೆದೇ ಇದೆ. ಆದರೆ ಸ್ವಾತಂತ್ರ್ಯ ಎಂದು ಬಡಬಡಿಸುತ್ತಲೇ ಇದೆ. ಸ್ವಾತಂತ್ರ್ಯ ಬೇಕು ಎನ್ನುವುದು ಸುಲಭ, ಅದನ್ನು ನಿಭಾಯಿಸುವುದು ಕಷ್ಟ. ಸ್ವಾತಂತ್ರ್ಯದ ಜೊತೆಗೆ ಜವಾಬ್ದಾರಿ ಬೆಸೆದುಕೊಂಡಿದೆ. ಸ್ವತಂತ್ರವಾದ ಪಕ್ಷಿ ತನ್ನ ಆಹಾರ ತಾನೇ ಹುಡುಕಿಕೊಳ್ಳಬೇಕು, ತನ್ನನ್ನು ರಕ್ಷಿಸಿಕೊಳ್ಳಬೇಕು, ವಸತಿ ನೋಡಿಕೊಳ್ಳಬೇಕು. ಆದರೆ ಪಂಜರದಲ್ಲಿ ಭದ್ರತೆ ಇದೆ, ಊಟ ವಸತಿಯ ಚಿಂತೆ ಇಲ್ಲ. ಆದರೆ ಸ್ವಾತಂತ್ರ್ಯತೆಯ ಸಂತೋಷ ಇಲ್ಲ. ಜವಾಬ್ದಾರಿಯ ಅರಿವಿಲ್ಲದೆ ಸ್ವಾತಂತ್ರ್ಯವನ್ನು ಬಯಸುವುದು ಆ ಗಿಳಿಯ ಬಡಬಡಿಕೆಯಂತಾಗುತ್ತದೆ ಅಲ್ಲವೇ? ನಮಸ್ಕಾರ. ಧನ್ಯವಾದಗಳು ಗಣೇಶ್ ಪ್ರಸಾದ್ ಅವರಿಗೆ. ಬಹಳ ಚೆನ್ನಾಗಿತ್ತು 2 ಕಥೆಗಳು ಸಹ. ಈಗ ಮತ್ತೊಮ್ಮೆ ನಮ್ಮ ಸ್ಪಾನ್ಸರ್ ಸಂದೇಶ ಕೇಳೋಣ, ನಂತರ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ. Local 2RRR sponsor, Community Bank North Ryde, loves giving back to our community. Last year alone, they invested 94% of their prior year's net profit after tax towards a bunch of local initiatives. All made possible because you choose to bank with them. Proudly part of Bendigo Bank, Community Bank North Ryde in Cox's Road Mall. ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಶಶಿಕಾಂತ್ ಅವರು ಸಹ ಒಂದು ಚಿಕ್ಕ ಕಥೆಯನ್ನು ಕಳಿಸಿದ್ದಾರೆ, ಇದು ಕೇಳಿ. ದೇವರ ಗಣಿತ ಎಂಬ ಒಂದು ಕಿರುಕಥೆ. ಇಬ್ಬರು ಯಾತ್ರಿಗಳು ರಾತ್ರಿ ಮತ್ತು ಮಳೆಯ ಕಾರಣದಿಂದಾಗಿ ತಮ್ಮ ಯಾತ್ರವನ್ನು ಮರುದಿನ ಮುಂದುವರಿಸುವ ಸಲುವಾಗಿ ಅಲ್ಲೇ ಇದ್ದ ಒಂದು ದೇವಸ್ಥಾನದ ಅಂಗಳದಲ್ಲಿ ತಂಗಿದರು. ಅವರಿಬ್ಬರು ಬೆಳಗ್ಗೆ ಮತ್ತೊಂದು ವಾಹನ ಸಿಕ್ಕಾಗ ಮುಂದಿನ ಹಳ್ಳಿಗೆ ಹೋಗಬೇಕಿತ್ತು. ಅಷ್ಟರಲ್ಲಿ ಇಬ್ಬರಿಗೂ ಹಸಿವೆ ತಟ್ಟಿತು. ಮೊದಲವನ ಬಳಿ 3 ರೊಟ್ಟಿ, ಎರಡನೆಯವನ ಬಳಿ 5 ರೊಟ್ಟಿ ಇದ್ದವು. ಅವರು ಆಹಾರವನ್ನು ಸಮವಾಗಿ ಹಂಚಿಕೊಳ್ಳೋಣ ಎಂದು ತೀರ್ಮಾನಿಸಿದರು. ಅದೇ ಸಮಯದಲ್ಲಿ ಒಬ್ಬ 3ನೇ ಪ್ರಯಾಣಿಕನೂ ಕೂಡ ಅಲ್ಲಿ ಬಂದು, ನನಗೆ ತುಂಬ ಹಸಿವು, ಈ ಹವಾಮಾನದಲ್ಲಿ ಎಲ್ಲೂ ಆಹಾರವೇ ಸಿಗುತ್ತಿಲ್ಲವಲ್ಲ ಎಂದು ಬೇಸರದಿಂದ ಹೇಳಿದ. ಇಬ್ಬರು ಅವನೊಡನೆ ತಮ್ಮ ಆಹಾರ ಹಂಚಿಕೊಳ್ಳಲು ಒಪ್ಪಿದರು. ಈಗ ಒಟ್ಟು 8 ರೊಟ್ಟಿ, 3 ಸಮನಾಗಿ ಹೇಗೆ ಹಂಚುವುದು? 2ನೇ ಪ್ರಯಾಣಿಕನು ಒಂದು ಚತುರವಾದ ವಿಧಾನ ಹೇಳಿದ. ಪ್ರತಿ ರೊಟ್ಟಿಯನ್ನು ಸಮನಾಗಿ 3 ತುಂಡುಗಳಾಗಿ ಕತ್ತರಿಸೋಣ. ಹೀಗಾದರೆ 8 ರೊಟ್ಟಿಗಳಿಂದ 24 ತುಂಡುಗಳು ಸಿಗುತ್ತವೆ. ಪ್ರತಿಯೊಬ್ಬರೂ 8 ತುಂಡು ತಿನ್ನಬಹುದು ಎಂದ. ಎಲ್ಲರೂ ಒಪ್ಪಿ ತಲಾ 8 ತುಂಡು ರೊಟ್ಟಿ ಸೇವಿಸಿ ತೃಪ್ತಿಯಿಂದ ದೇವಸ್ಥಾನದಲ್ಲೇ ರಾತ್ರಿ ಕಳೆದರು. ಬೆಳಗ್ಗೆ ಹೊರಟು ಹೋಗುವ ಮೊದಲು 3ನೇ ಪ್ರಯಾಣಿಕನು ಕೃತಜ್ಞತೆಯ ಸೂಚಕವಾಗಿ 8 ಹೊಳೆಯುವ ಬಂಗಾರದ ನಾಣ್ಯಗಳನ್ನು, ಇದನ್ನು ನೀವಿಬ್ಬರು ಸಮವಾಗಿ ಹಂಚಿಕೊಳ್ಳಿ ಎಂದು ಹೇಳಿಕೊಟ್ಟನು. ಆದರೆ ಮೊದಲ ಪ್ರಯಾಣಿಕನು 2ನೇ ಪ್ರಯಾಣಿಕನಿಗೆ, ನಿನ್ನ ಬಳಿ 5 ರೊಟ್ಟಿ ಇತ್ತು, ಆದ್ದರಿಂದ ನೀನು 5 ನಾಣ್ಯ ತೆಗೆದುಕೋ, ನಾನು 3 ತೆಗೆದುಕೊಳ್ಳುತ್ತೇನೆ ಎಂದನು. 2ನೇ ಪ್ರಯಾಣಿಕನು ಅದನ್ನು ಒಪ್ಪದೆ, ಇಲ್ಲ ಇದನ್ನು ಸಮವಾಗಿ ಹಂಚಿಕೊಳ್ಳಬೇಕು ಎಂದು ಹಠಿಸಿದ. ಅಷ್ಟರಲ್ಲಿ ದೇವಸ್ಥಾನದ ಪುರೋಹಿತರು ಬಂದರು. ಇಬ್ಬರು ತಮ್ಮ ಗೊಂದಲವನ್ನು ಅವರಿಗೆ ವಿವರಿಸಿದರು. ಪುರೋಹಿತರು, ದೇವರ ಇಚ್ಛೆ ಏನು ಎಂದು ನಾನು ಸ್ವಲ್ಪ ಧ್ಯಾನಿಸಿ ಬರುತ್ತೇನೆ ಎಂದು ಒಳಗೆ ಹೋಗಿ ಧ್ಯಾನ ಮಾಡಿದರು. ಸ್ವಲ್ಪ ಹೊತ್ತಿನ ನಂತರ ಹೊರಬಂದು ದೇವರ ತೀರ್ಪು ಬಂದಿದೆ ಎಂದು ಘೋಷಿಸಿದರು. ಮೊದಲ ಪ್ರಯಾಣಿಕನು 1 ನಾಣ್ಯ, 2ನೇ ಪ್ರಯಾಣಿಕನು 7 ನಾಣ್ಯ ತೆಗೆದುಕೊಳ್ಳಬೇಕು ಎಂದರು. ಆಶ್ಚರ್ಯಗೊಂಡ ಇಬ್ಬರು, ಇದು ಯಾವ ದೇವರ ನ್ಯಾಯ ಎಂದು ಕೇಳಿದರು. ಪುರೋಹಿತರು ವಿವರಿಸಿದರು. ಮೊದಲವನ ಬಳಿ 3 ರೊಟ್ಟಿ, ಅಂದರೆ ಒಟ್ಟು 9 ತುಂಡು. ಅವನು 1 ತುಂಡು ದಾನ ಮಾಡಿ 8 ತುಂಡು ತಿಂದ. 2ನೇಯವನ ಬಳಿ 5 ರೊಟ್ಟಿ, ಅಂದರೆ 15 ತುಂಡು. ಅವನು 7 ತುಂಡು ದಾನ ಮಾಡಿ 8 ತುಂಡು ತಿಂದ. ಹೀಗಾಗಿ ಹೆಚ್ಚು ತ್ಯಾಗ ಮಾಡಿದ 2ನೇ ಪ್ರಯಾಣಿಕನಿಗೆ ಹೆಚ್ಚು ನಾಣ್ಯ ಸಿಗಬೇಕು ಎಂದರು. ಇಬ್ಬರು ದೇವರ ತೀರ್ಪನ್ನು ಒಪ್ಪಿಕೊಂಡು ತಮ್ಮ ದಾರಿಯಲ್ಲಿ ಮುಂದುವರಿದರು. ಈ ಕಿರುಕಥೆಯಿಂದ ನಮಗೆ ಏನು ತಿಳಿಯುತ್ತದೆ ನೋಡೋಣ. ದೇವರು ತ್ಯಾಗವನ್ನು ಅಳೆಯುವ ವಿಧಾನ ನಮ್ಮ ಲೋಕದ ಲೆಕ್ಕಾಚಾರಕ್ಕಿಂತ ಭಿನ್ನವಾದುದು. ನಾವು ಜಗತ್ತಿನ ನ್ಯಾಯ ನೋಡುತ್ತೇವೆ, ದೇವರ ನ್ಯಾಯ ಬೇರೆ ಅಂಶಗಳನ್ನು ಕೂಡ ಒಳಗೊಂಡಿರುತ್ತದೆ. ಜೀವನದಲ್ಲಿ ಯಾವುದೇ ಕಾರ್ಯದ ನಿಜವಾದ ಮೌಲ್ಯ ಅದನ್ನು ಕೊಡುವ ಮನಸ್ಸು, ಉದ್ದೇಶ ಮತ್ತು ಶುದ್ಧತೆಯಲ್ಲಿದೆ. ಉದಾರತೆ. ಧನ್ಯವಾದಗಳು ಶಶಿಕಾಂತ್ ಅವರಿಗೆ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ
MR ಪ್ರಕಾಶ್ ಅವರಿಗೆ, ಪುಷ್ಪಾ ದೀಕ್ಷಿತ್ ಅವರಿಗೆ, ಗಣೇಶ್ ಪ್ರಸಾದ್ ಮತ್ತು ಶಶಿಕಾಂತ್ ಎಲ್ಲರಿಗೂ ನಮ್ಮ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ಭಾನುವಾರ ನಮ್ಮ ಕಾರ್ಯಕ್ರಮವನ್ನು ಕೇಳೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇರೋರು ರಾಜ್ ನಟರಾಜನ್. ನಮಸ್ಕಾರ. ಹೇಳಿತೀರದ ಪ್ರೀತಿ ಕಿಡಿಯನ್ನು ಹಚ್ಚಿ